ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದು ನಾನು ಕೂಡ ಇವಾಗ ಆರಾಮ್ ಅದನಿ. ಇವಾಗ ನೀವು ಇದನ್ನೆಲ್ಲ ವಿಡಿಯೋ ನೋಡತ್ತಿದ್ರೆ ಅನ್ಕೊಂತಿರ್ಬೇಕು, ಮೊನ್ನೆಯಾರ ಅವ್ರ ಮಾವನ ಮದುವೆ ಮುಗಿಸ್ಯಾಳ, ಅದಕ್ಕೆ ವಿಡಿಯೋ ಮಾಡಾಕತ್ತಾಳ ಅಂತಂದು. ಆಲ್ಮೋಸ್ಟ್ ಎಲ್ಲರೂ ಕಡೆನೂ ಒಂದೊಂದು ಥರ ಶಾಸ್ತ್ರಗಳಿರ್ತವೆ. ನಮ್ಮ ಸೈಡ್ ಹೆಂಗೆ ಶಾಸ್ತ್ರ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರ್ಸಕತ್ತೀನಿ. ಅಂದರೆ ಜವಳಿಯಿಂದ ಹಿಡಿದು ಮದುಮಗಳು ಬರೋ ಹಿಂದಿನ ದಿನದವರೆಗೂ ನಾವೇನು ಶಾಸ್ತ್ರ ಮಾಡ್ಕೊಂಡು ಹೋಕ್ಕವಿ ಅದನ್ನೆಲ್ಲದನ್ನು ಈ ವಿಡಿಯೋದಾಗ ತೋರ್ಸಾಕತ್ತೀನಿ. ಇಷ್ಟ ಆದರೆ ಕೆಲವೊಬ್ಬರ ಮನೆಯಲ್ಲಿ ಇದೇ ಥರ ವಿಡಿಯೋನು ಅಂದರೆ ಶಾಸ್ತ್ರಗಳನ್ನು ಮಾಡಿರ್ತೀರಿ, ಸೊ ನಿಮಗೂ ಇಷ್ಟ ಆಕತ್ತೆ ಅನ್ಕೊತೀನಿ. ಕೆಲವೊಬ್ಬರ ಕಡೆ ಈ ವಿಡಿಯೋ ಮಾಡಿರ್ತೀನಲ್ಲ, ಈ ಥರ ಶಾಸ್ತ್ರಗಳು ಇರೋದಿಲ್ಲ, ಅವರು ನಮ್ಮ ಶಾಸ್ತ್ರನ ನೋಡಲಿ ಅಂತ ಹೇಳಿ ಕೂಡ ಮಾಡಾಕತ್ತೀನಿ. ಹೆಂಗೆ ಅಂದರೂ ನಾನು ಕೂಡ ಕೆಲವೊಂದು ಶಾಸ್ತ್ರದೊಳಗೆ ಮಿಸ್ ಆಗೇನಿ. ಅವನ್ನ ಅಪ್ಲೋಡ್ ಕೂಡ ಮಾಡಿಲ್ಲ, ಜಸ್ಟ್ ಅವ್ನು ಹೇಳ್ತೀನಿ. ಅವನ್ನ ಜಾಸ್ತಿ ತೋರಿಸ್ಲೇಬೇಕನ್ನೋ ನೆಸೆಸಿಟಿನೂ ಇರಲಿಲ್ಲ. ಆ್ಯಂಡ್ ಲೇಟ್ ನೈಟ್ ಆದಾಗ ಶಾಸ್ತ್ರ ಇರೋವನ್ನ ಕೆಲವೊಂದು ನಾನು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಿಮಗೆ ಗೊತ್ತೈತಿ, ನನಗೆ ಹೆಲ್ತ್ ಸರಿ ಇಲ್ಲದೇ ಇರೋದ್ರಿಂದ ಮಿಡ್ ನೈಟ್ವರೆಗೂ ಹಿಂಗೆ ಮಧ್ಯರಾತ್ರಿ ಎಲ್ಲ ಏನು ಶಾಸ್ತ್ರ ಮಾಡಿದ್ರು ಅವಕ್ಕೆಲ್ಲ ನಾನು ಇರಲಿಲ್ಲ. ಮಿಕ್ಕಿರೋ ಏನು ಇಂಪಾರ್ಟೆಂಟ್ ಅದವೋ ಅವನ್ನೆಲ್ಲನೂ ನಾನು ತೊಗೊಂಡೇನು ವಿಡಿಯೋಸ್ನ, ಅದನ್ನ ಇವಾಗ ಅಪ್ಲೋಡ್ ಮಾಡಾಕತ್ತೀನಿ. ನೀವು ನಮ್ಮ ಕಡೆ ಎಲ್ಲ ಶಾಸ್ತ್ರಗಳು ಹೆಂಗೆ ನಡೀತಾವೆ, ಅದು ನಮ್ಮ ಹಳ್ಳಿ ಸೊಗಡೊಳಗೆ ಹೆಂಗೆ ಮಾಡ್ತೇವೆ ನೀವು ನೋಡ್ರಿ. ಸಿಟಿ ಜನಕ್ಕಂತೂ ಇಷ್ಟಕೊಂಡ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೋಗಲ್ಲ, ಚೌಟ್ರಾಗ ಮಾಡಿ ಮುಗಿಸ್ಬಿಡ್ತಾರೆ. ಭಾಳ ಅಂದ್ರೆ ಸಂಗೀತ, ಮೆಹಂದಿ, ಅರಿಶಿನ ಇವ ಮೇನ್ ಇಂಪಾರ್ಟೆಂಟ್ ಇರ್ತಾವೆ. ಬಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಪ್ರತಿಯೊಂದನ್ನು ಹೆಂಗೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೇವೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ತೋರ್ಸಕತ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾಳೆ ದಿನದೊಳಗೆ ನಾನು ಮದುಮಗಳು ಬಂದಿರೋದು ಅಂದರೆ ನಾಳೆ ಮದುವೆ ಅಂದರೆ ಇವತ್ತರಂತ ಮದುಮಗಳು ಬರ್ತಾಳೆ, ಅಲ್ಲಿಂದ ಹಿಡಿದು ಮದುವೆ ಮುಗಿಯೋವರೆಗೂ ಹೆಂಗಿತ್ತು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಎಲ್ಲರೂ ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿರಿ. ಶಾಸ್ತ್ರ ಗೀಸ್ತ್ರ ದೇವರು ಅಂದರೆ ಕೆಲವೊಬ್ರು ನೋಡೋಕೆ ಬೇಜಾರಾಕತಿ, ಹಾಗೇನು ಅನ್ಕೋಬೇಡ್ರಿ. ಇವುಗಳು ನೋಡಿರಿ, ನಮ್ಮ ಕಡೆ ಶಾಸ್ತ್ರಗಳು ಹೆಂಗಿರ್ತಾವೆ ಅಂತ ನಿಮಗೆ ಗೊತ್ತಾಕತಿ. ನೋಡಿ ಎಂಜಾಯ್ ಮಾಡಿರಿ. ಲಕ್ಸುರಿಯಾಗಿ ಮದುವೆ ಆಗೋದಲ್ಲ, ನಾವು ಯಾವ ಶಾಸ್ತ್ರಗಳನ್ನು, ಯಾವ ಸಂಪ್ರದಾಯಗಳನ್ನು ನಮ್ಮ ಹಳ್ಳಿ ಒಳಗೆ, ನಮ್ಮ ಮನೆತನದೊಳಗೆ ಹೆಂಗಿರ್ತವೆ ಅವನ್ನೆಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿರ್ತೀವಿ, ಅದು ಅದರ ಪ್ರತಿಫಲ ಮದುವೆ ಆದ ಗಂಡು ಮತ್ತು ಹೆಣ್ಮಗಳಿಗೆ ಏನಿರ್ತೈತಿ ಅದರ ಪ್ರತಿಫಲ ಅವ್ರಿಗೆ ಒಲಿದು ಬರ್ತೈತಿ. ನಾವೆಲ್ಲ ಅವನ ಕಾರ್ಯಗಳನ್ನ ಮುಗಿಸ್ಬಿಟ್ಟು ನಾವು ಮದುವೆನ ಮಾಡಬೇಕು. ಸೊ ಇಂಥವೆಲ್ಲ ನೀವು ಕೂಡ ತಿಳ್ಕೊಬೇಕಾಗೈತಿ. ವಿಡಿಯೋನ ನೋಡಿರಿ, ಹಾಗೆ ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಕಂಟಿನ್ಯೂ ಆಗಿ ವಾಚ್ ಮಾಡಿ. ಮದುವೆ ಅಂದ್ರೆ ಕೇವಲ 2-3 ದಿನ ಇರೋಂಗಿಲ್ಲ, ತಿಂಗಳು ಗಂಟ್ಲೆ ಅಂದ್ರೂ ಕಡಿಮೆ, ವರ್ಷಾನುಗಂಟ್ಲೆ ಪ್ಲ್ಯಾನ್ಗಳು ಇರ್ತಾವೆ. ಆದರೆ ಮನೇಲಿ ಜನ ಜಾಸ್ತಿ ಇದ್ದಾಗ ತಿಂಗಳು ಗಂಟ್ಲೆನೂ ಹೋಗೋಲ್ಲ, ಒಂದು 15 ದಿನದಲ್ಲೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡ್ಬಿಡ್ಬೋದು. ನಾವು ಮೊದಲೇದಾಗಿ ನಮ್ಮ ಮಾವನ ಮದುವೆಲಿ ಅಂತ ಆಗಲಿ, ಅಥವಾ ನನ್ನ ಮದುವೆ ಆಗಲಿ, ನಮ್ಮ ಚಿಕ್ಕಪ್ಪರ ಯಾರದೇ ಮದುವೆ ಆದರೂ ನಮ್ಮ ಕಡೆ ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಅಂದ್ರೆ, ಮೊದಲಿಗೆ ಮನೇಲಿ ಪಡ್ಲಿಗೆ ಅಂತ ಇರುತ್ತೆ. ಅಂದರೆ ಇವಾಗ ಎಲ್ಲಮ್ಮ ದೇವರು ಅಂದರೆ ಹೆಣ್ಣು ದೇವ್ರು ಏನಿರ್ತಾರೆ ಅವ್ರಿಗೆ ಪಡ್ಲಿಗೆ ಅಂತಂದಿರ್ತೈತಿ ದೇವರು, ಅದು ನಿಮ್ಗೆ ಗೊತ್ತಿರ್ತೈತಿ. ನಮ್ಮ ಮಾವರ ಮನೆಯಲ್ಲಿ ಎಲ್ಲಮ್ಮ ದೇವ್ರು ಆಗಿರೋದ್ರಿಂದ ನಮ್ಮ ಅತ್ತೆಮ್ಮ ತೀರ್ಕೊಂಡು ಕೆಲವು ವರ್ಷಗಳಾಯಿತು. ಸೊ ಹಾಗಾಗಿ ನಮ್ಮ ದೊಡ್ಡ ಮಾವ ಮತ್ತು ಅಕ್ಕ ಅವರೇ ಮನೆಗೆ ಹಿರಿಯರು, ಬಿಟ್ಟರೆ ಅಪ್ಪಾಜಿ ಚಿಕ್ಕಪ್ಪರೆಲ್ಲರೂ ಮತ್ತು ನಮ್ಮ ಅತ್ತೆ, ನಮ್ಮ ಬಂಧು ಬಳಗ ಏನೈತಿ ಇವರೆಲ್ಲರೂ ನಿಂತ್ಕೊಂಡು ಮಾಡಿರೋಂಥ ಮದುವೆ. ಅದೇನು ನಾನು ಪಡ್ಲಿಗೆ ತುಂಬಿಸೋದು ಅಂತ ಹೇಳಿದೆ ಅಲ್ವಾ, ಅದು ಹೆಂಗೆ ಅಂತಂದ್ರೆ, ನಾವು ಮನೆಯಲ್ಲಿ ದೇವ್ರ ಪಡ್ಲಿಗೆ ಇದ್ದರೂ ಕೂಡ ಹೊಸದಾಗಿ ಪಡ್ಲಿಗೆ ತರಬೇಕು. ಅದನ್ನು ಹೋಗಿ ಆ ದೇವಿಯ ಗಿರಿಯಲ್ಲಿ ಅಂದರೆ ನಮ್ಮ ಮನೆ ದೇವ್ರು ಯಾವುದಿರುತ್ತೆ ಅದ ಪ್ಲೇಸಿಗೆ ಹೋಗಿ ಪಡ್ಲಿಗೆನ ತೊಗೊಂಡು ಬರ್ಬೇಕಾಗಿತ್ತು. ಕೆಲವೊಬ್ರು ಅಲ್ಲಿನೂ ತುಂಬಿಸ್ಕೊತಾರೆ, ಕೆಲವೊಬ್ರು ಬಂದು ಇಲ್ಲಿ ತುಂಬಿಸ್ತಾರೆ. ನಾವೇನು ಮಾಡಿದ್ವಿ, ನಮ್ಮ ಮಾಮ ಹೋಗಿ ಅಷ್ಟರೂ ಹೋಗಿ ಬರೋದು ಬೇಡ, ಮದುವೆ ಆದಮೇಲೆ ಹೇಗಿದ್ದರೂ ದೇವ್ರು ನೋಡೋಕೆ ಹೋಗಬೇಕು, ಅವಾಗ ಫ್ಯಾಮ್ಲಿ ಎಲ್ಲ ಹೋದ್ರಾಯ್ತು ಅಂತ ಮಾವರನ್ನ ಕಳಿಸಿ ಪಡ್ಲಿಗೆನ ತರಿಸ್ಕೊಂಡ್ವಿ. ಅಲ್ಲಿ ಎಚ್ಚ ಎಲ್ಲ ಕೊಟ್ಟು ಪಡ್ಲಿಗೆನ ತರಿಸ್ಕೊಂಡು ಮನೇಲಿ ಇವಾಗ ಪಡ್ಲಿಗೆ ತುಂಬ್ಸಕತ್ತೀವಿ. ಪಡ್ಲಿಗೆ ತುಂಬ್ಸೋಕೆ ಏನೇನೋ ನಾವು ಅಡುಗೆ ಎಲ್ಲ ಮಾಡ್ಕೋಬೇಕಿತ್ತು, ಅದೆಲ್ಲ ಸಿದ್ಧತೆನ ನಾವು ಮಾಡ್ಕೊಂಡಿದ್ವಿ. ನಾ ಹಿಂದಿನ ವಿಡಿಯೋದಲ್ಲಿ ನಮ್ಮ ಚಿಕ್ಕಪ್ಪರ ಮಕ್ಕಳದು ಜೋಳ ತಿಗ್ಸೋ ಕಾರ್ಯಕ್ರಮದಲ್ಲಿ ಪಡ್ಲಿಗೆ ತುಂಬಿಸ್ಬೇಕಾದ್ರೆ ಏನೇನು ಅಡುಗೆ ಮಾಡಿದ್ವಿ ಹೆಂಗಂತಂದು ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ಥರ ಇವಾಗ ಕೂಡ ಯಾವ್ಯಾವ ಥರ ಅಡುಗೆ ಬೇಕೋ ಎಲ್ಲನೂ ರೆಡಿ ಮಾಡಿದ್ವಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಇದು ಚಟ್ ಕಟ್ಟೋದಂತ ಹೇಳಿ. ಅಂದ್ರೆ ಚಟ್ ಅಂದ ತಕ್ಷಣ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ನಮ್ಮ ಕಡೆ ಎಲ್ಲ ಮದುವೆ ಒಳಗೆ ಇದು ಮೇನ್ ಇಂಪಾರ್ಟೆಂಟು. ಮದುವೆಗಿನ ಮುಂಚೆನೇ ಜಗಲಿಯ ಮೇಲ್ಗಡೆ ಕಟ್ತಾರೆ. ಇದಕ್ಕೆ ಅಂತಲೇ ಕೆಲವೊಂದು ಸ್ವೀಟ್ಸ್ ಆಗಿರ್ಬೋದು, ಹಂಗೆ
ಮೈದಾ ಹಿಟ್ಟಲ್ಲಿ ಕೆಲವೊಂದು ಈಶ್ವರ, ನಾಗರ ಹಾವು ಮತ್ತು ಕೆಲವೊಂದು ಏನು ನಾವು ರೈತರ ಕುಂಟಿ ಅಂದರೆ ನಾವೇನು ರೈತಾಪಿ ವರ್ಗ ಇರ್ತೀವಿ ಅವನ್ನೆಲ್ಲ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಅದರಲ್ಲೇ ಕೆಲವು ಆಕೃತಿಗಳನ್ನು ಮಾಡೋದಾಗಿರ್ತೈತಿ. ಕೆಲವು ಹೋಳ್ಗೆ ಮತ್ತು ಹಾಗೆ ಕಡುಬು ಈ ಥರ ಕೆಲವೊಂದು ಸ್ವೀಟನ್ನು ಮಾಡೋದಾಗಿರ್ತೈತಿ. ಬಾಳೆಹಣ್ಣು, ಅರಿಶಿಣ ಕೊಂಬು ಮತ್ತು ಅಡಿಕೆ ಬಟ್ಟೆ, ಕಂಕಣ ಇವೆಲ್ಲ ಮುತ್ತೈದೆಯರಿಗೆ ಏನು ಮುಖ್ಯ ಅವನ್ನೆಲ್ಲ ಅದಕ್ಕೆ ಕಟ್ಟೋದಾಗಿರ್ತೈತಿ. ಈ ಥರ ಚಟ್ಟನ್ನು ಮಾಡಿಕೊಂಡು ಇದನ್ನು ನೆಲಕ್ಕೆ ಮುಟ್ಟಿಸ್ಲಿಲ್ಲಂಗೆ ಅಂತರದಲ್ಲಿ ಅಂದರೆ ಮಧ್ಯದಲ್ಲಿ ಕಟ್ಕೊಂಡು ಗೋರಮ್ಮ ಅಂದರೆ ದೇವ್ರೇನು ಹೊತ್ತಿರ್ತಾರ ಅವರೆಲ್ಲರೂ ಸೇರಿ ಇವನ್ನ ಕಟ್ತಾರೆ. ಅದ್ರ ಜೊತೆಗೆ ನಮ್ಮಂಥ ಮುತ್ತೈದೆಯರ ಜೋಡಿನೂ ಕಟ್ಟಿಸ್ತಾರೆ. ಹಂಗೆ ಒಂದೆರಡು ಚಿಕ್ಕ ಮಕ್ಕಳು ಕೊಟ್ಟಾಗೂ ಕಟ್ಟಿಸ್ತಾರೆ. ಮೇನ್ ಏನಂತಂದ್ರೆ ದೊಡ್ಡವರು ಅಂದರೆ ದೇವ್ರು ಹೊತ್ತಾರೆ ಏನಾದ್ರೆ ಅವ್ರ ಕಡೆಯಿಂದ ಕಟ್ಟಿಸ್ತಾರೆ. ನಮಗೆ ಪೂಜೆ ಮಾಡಲಿಕ್ಕೆ ಹೇಳಿದರು. ಅದಕ್ಕೆಲ್ಲ ನಾವು ಹೆಲ್ಪ್ ಮಾಡ್ತಾಯಿದ್ವಿ. ಗೋರಮ್ಮ ಗೋರಪ್ಪಜ್ಜರೆಲ್ಲ ಕಟ್ತಾಯಿದ್ರು. ಮೊದಲಿಗೆ ಆಗಿರೋ ಕಾರ್ಯನೇ ಇದು ಚಟ್ ಕಟ್ಟೋದು. ಇದ್ರದ್ದು ಪೂಜೆ ಆಗಿ ಇದನ್ನೆಲ್ಲ ನೀಟಾಗಿ ಕಟ್ಟಿ ಆದಮೇಲೆ ಗೌರಮ್ಮಜ್ಜರು ಹಾಗೆ ಗೌರಪ್ಪಜ್ಜರು ಅಂದರೆ ದೇವ್ರ ಹೊತ್ತಾರೆ ಏನಿರ್ತಾರೆ ಅವರೆಲ್ಲ ಜೋಗ ಹಾಡ್ತಾರೆ. ಜೋಗ ಹಾಡಿ ಇದನ್ನು ಪೂಜೆ ಮಾಡಿ ನಮ್ಮನೆ ಜಗಳ ಏನಿರುತ್ತೆ ಅವ್ರ ಮನೆ ಮದುವೆ ಮನೆ ಆಗಿರ್ಬೋದು, ಹಾಗೆ ಇದನ್ನು ನಾವು ಮನೆ ಪೂಜೆಯಲ್ಲಿ ಕೂಡ ಕಟ್ತೀವಿ. ಅಂದರೆ ಕೇವಲ ಮದುವೆ ಅಂತಲ್ಲ, ಹೊಸದಾಗಿ ಮನೆ ಮಾಡಿದಾಗಲೂ ಕೂಡ ಈ ಥರ ಮಾಡ್ತಾರೆ. ಆಲ್ಮೋಸ್ಟ್ ನನಗನ್ಸುತ್ತೆ ಇದು ಶಾಸ್ತ್ರ ಗೊತ್ತಿರುತ್ತೆ ಜನಕ್ಕೆ ಅಂತ ಹೇಳಿ. ನೋಡ್ತಿದ್ರೆ ಇದನ್ನು ಈಗ ನಾವೇನು ದೇವ್ರ ಜಗಲಿ ಐತಿ ಅಲ್ಲಿ ತೀರಾ ಕೆಳಗೂ ಆಗಬಾರ್ದು ಮೇಲೇನೂ ಆಗಬಾರ್ದು, ಮಧ್ಯಂತರದಲ್ಲಿ ದೇವ್ರ ಜಗಲಿ ಮೇಲ್ಗಡೆ ಇದನ್ನು ತೂಗು ಹಾಕ್ತಾರೆ. ಕಟ್ಟಿ ಬಿಡ್ತಾರೆ. ಇದು ತುಂಬ ಚೆನ್ನಾಗೇನ ನಡೀತು. ಇನ್ನು ಎರಡನೇ ಶಾಸ್ತ್ರ ಏನಂದ್ರೆ ಪಡ್ಲಿಗಿನ ತುಂಬಿಸೋದು. ನಾನು ಮೊದಲೇ ಹೇಳ್ದಂಗೆ ಹೋಗಿ ಪಡ್ಲಿಗಿನ ಏನು ಎಲ್ಲಮ್ಮನ ಗಿರಿ ಒಳಗೆ ಹೋಗಿ ತೊಗೊಂಬಂದರು. ಆ ಪಡ್ಲಿಗಿನ ಜೊತೆಗೆ ಅದೇ ಎಲ್ಲಮ್ಮ ದೇವ್ರನ್ನ ಹೊತ್ತಿರೋಂಥ 5 ಮನೆಗಳಿಂದ ಪಡ್ಲಿಗಿನ ತರಿಸ್ತಾರೆ. ಹಂಗೆ ಒಂದು ಮಾತಂಗಮ್ಮಂದು ಪಡ್ಲಿಗಿನ ತರಿಸ್ಬಿಟ್ಟು ಪಡ್ಲಿಗಿನ ತುಂಬಿಸ್ತಾರೆ. ನಮ್ಮ ಕಡೆ ಎಲ್ಲ ಕಂಬಳಿ ಮೇನ್ ಆಗೈತಿ. ಕಂಬಳಿ ಇಲ್ದನ ಯಾವುದೇ ಕೆಲಸನೂ ನಡೆಯಂಗಿಲ್ಲ. ಸೊ ಕರಿ ಕಂಬಳಿನ ಹಾಸಿ ಅದ್ರ ಮೇಲೆ ಶಿಬಾರ್ ಕಟ್ಟಿ ಅಂದರೆ ಗುಡ್ದಯ್ಯ ಮೈಲಾಲಿಂಗೇಶ್ವರಂದೇನು ದೇವ್ರ ಶಿಬಾರ್ ಕಟ್ಟಿನ ನಾವು ಪ್ರತಿ ಒಂದು ಊರಲ್ಲೂ ಇದ್ದೇ ಇರುತ್ತೆ. ಶಿಬಾರ್ ಕಟ್ಟಿ ಶಿಬಾರ್ ದೇವರು ಅಂತ ಹೇಳಿ ಆ ಶಿಬಾರ್ ಕಟ್ಟಿನ ನಾವು ಕರಿ ಕಂಬಳಿ ಮೇಲೆ ಬರೆದು ಅದಾದಮೇಲೆ ನಾವು ಅದರ ಮೇಲೆ ಪಡ್ಲಿಗಿನ ತುಂಬಿಸೋದು. ದೋಣಿ ಮತ್ತು ಪಡ್ಲಿಗಿ. ದೋಣಿ ಹಾಗೆ ಪಡ್ಲಿಗಿ ಅಂದರೆ ಪಡ್ಲಿಗಿ ಹೆಣ್ಣು ದೇವ್ರಿಗಾದರೆ ಗಂಡು ದೇವ್ರಿಗೆ ದೋಣಿ ಅಂತಂದಿರ್ತೈತಿ. ಅವನ್ನ ನಾವು ತುಂಬಿಸ್ಲೇಬೇಕು. 5 ಪಡ್ಲಿಗಿ 5 ದೋಣಿ. ಒಂದು ಮನೆದಾದರೆ ಇನ್ನು 4 ಆಚೆ ಕಡೆಯಿಂದ ಅದೇ ದೇವರು ಯಾರ ಥರ ಮನೆಗೆ ಅವ್ರ ಕಡೆಯಿಂದ ತರಿಸಿ ತುಂಬಿಸೋದಾಗಿರ್ತೈತಿ. ಹಂಗೆ ಗೋರಮ್ಗಳು ಏನಿರ್ತಾರೆ ಹಂಗೆ ಗೋರಪ್ಪಜ್ಜರು ಏನಿರ್ತಾರೆ ಅವ್ರಿಗೆ ಒಂದತ್ತಿಟ್ಟಿರ್ತಾರೆ. ಹಿಂದಿನ ದಿನವೂ ಹೋಗಿ ಅವ್ರಿಗೆ ಎಣ್ಣೆ ಕುಂಕುಮ ಬಂಡ್ರ ಎಲ್ಲ ಕೊಟ್ಟು ಬಂದು ಅವ್ರಿಗೆ ಒಪ್ಪತ್ತಿಟ್ಟು ಬಂದಿರ್ತಾರೆ. ಮಾರ್ನಿಂಗ್ ಅವ್ರಿಗೆ ನಾಷ್ಟ ಕೊಟ್ಟು ಇದೆಲ್ಲ ತುಂಬಿಸಿ ಆದಮೇಲೆ ಅವ್ರಿಗೆ ಒಪ್ಪತ್ತನ್ನು ಮನೆಯಲ್ಲೇ ಊಟ ಕೊಟ್ಟು ಊಟ ಬಿಡಿಸ್ಬಿಟ್ಟು ಅವ್ರಿಗೆ ಮನೆಗೆ ಕಳ್ಸೋದಾಗಿರ್ತೈತಿ. ಪಡ್ಲಿಗೆ ತುಂಬಿಸೋದನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟನಿ. ಆದರೂ ಇವಾಗೂ ಮಾಡಿರೋ ಕಾರ್ಯನ ತೋರಿಸ್ಬೇಕು, ಹಾಗಾಗಿ ಶಾರ್ಟಾಗಿ ನಿಮ್ಗೆ ತೋರಿಸ್ಕೊಡಕತ್ತೀನಿ. ಪಡ್ಲಿಗೆ ತುಂಬಿದ್ವಿ ಅಂತಂದು ಹಂಗೆ ಸ್ವಲ್ಪ ಅಂತ ತುಂಬೋದೇನಲ್ಲ. ಅದು ಪಡ್ಲಿಗೆ ಎಷ್ಟಿರ್ತೈತಿ ಅಷ್ಟು ತುಂಬಾನ ಆಗಿರಬೇಕು. ದೋಣಿ ಎಷ್ಟಿರ್ತೈತಿ ಅದು ತುಂಬಾ ತುಂಬಿರಬೇಕು. ತುಂಬಿಸೋದು ಅಂದ್ರೆ ಹಂಗೆ ಎಡೆನ ಪೂರ್ತಿಯಾಗಿ ತುಂಬಿಸಿ ಕೊಡಬೇಕು. ಇದನ್ನೆಲ್ಲ ತುಂಬಿ ಆದಮೇಲೆ ಜೋಗ ಹಾಡ್ತಾರೆ. ಹಂಗೆ ನಾವು ಪಡ್ಲಿಗೆ ಮತ್ತು ದೋಣಿ ತಂದೋರಿಗೆ ನಮ್ಮ ಕೈಲಾದ ವಸ್ತ್ರನ ಇಟ್ಟು ಅದ್ರ ಜೊತೆಗೆ ನಮ್ಮದು ಸಣ್ಣದಾದ ಒಂದು ದೇಣಿಗೆನ ಇಟ್ಟು ಶಾಸ್ತ್ರನ ಮಾಡಬೇಕಾಗಿರ್ತೈತಿ. ಒಳಗಡೆ ಜೋಗ ಹಾಡಿ
ಆಚೆ ಕಡೆ ಹೋಗಿ ಅಲ್ಲಿ ಮಾತಂಗಮ್ಮಂದು ಒಂದು ಪಡ್ಲಿಗೆ ಐತಿ, ಅಲ್ಲಿ ಪಡ್ಲಿಗೆನ ತುಂಬಿ ಅಲ್ಲಿ ದೀಪನ ಬೆಳಗಿ ಅಲ್ಲಿ ಕೂಡ ನಾವು ಏನು ಜೋಗ ಹಾಡಿ ಬರಬೇಕಾಗಿತ್ತು. ಸಣ್ಣ ಮಕ್ಕಳಲ್ಲಿ ದೇವ್ರ ಭಕ್ತಿನ ತುಂಬಿಸ್ಬೇಕು. ಇವಾಗೆಲ್ಲ ಬರೀ ಮೊಬೈಲ್ ಹಂಗೆ ಅಂತ ಕೂತ್ಕೊಂಡ್ಬಿಡ್ತಾರೆ ಮಕ್ಳು. ನಮ್ಮ ಮನೆ ಮಕ್ಳು ಈಗ ಕೆಲವೊಂದು ಕಡೆ ಎಲ್ಲ ಭಂಡಾರ ಪೂರ್ತಿ ಹಣೆ ತುಂಬ ಹಚ್ಚಿದ್ರೆ ನೋಡೋದ ಅಪರೂಪ ಆಗಿರ್ತೈತಿ, ನೋಡೋ ರೀತಿನೂ ಸರಿ ಇರಂಗಿಲ್ಲ. ಆದ್ರೆ ಭಂಡಾರಕ್ಕೆ ಬಂಗಾರನ ಸರಿ ಅಂತಾರೆ. ಇಲ್ಲಿ ನಮ್ಮ ಮನೆ ಮಕ್ಕಳು ನೋಡ್ರಿ ಬೇಡ ಬೇಡ ಅಂತಂದ್ರೂ ಅವ್ರಿಗೆ ಎಷ್ಟು ಭಕ್ತಿ ಐತಿ, ಹೆಂಗೆ ಹಚ್ಕೊಳಕತ್ತಾರ ಅಂದು. ಖರೆ ಆ್ಯಸಿಡ್ ಮಿಕ್ಸ್ ಆಗಿರ್ತೈತಿ, ಇನ್ಫೆಕ್ಷನ್ ಆಕತಿ ಅಂತ ನಾವು ಅನ್ಕೋಬೋದು. ಆದ್ರೆ ಅತಿ ಎಲ್ಲಕ್ರಂದ್ರೂ ತುಸುನಾದ್ರೂ ಹಚ್ಕೋಬೇಕು, ಭಕ್ತಿ ಅನ್ನೋದು ಮೇನ್ ಆಗಿರ್ತೈತಿ. ಇವಾಗ ನಾವೇನೈತಿ 2ನೇದು ಕಾರ್ಯ ಪಡ್ಲಿಗೆ ತುಂಬಿಸೋ ಕಾರ್ಯನ ಮುಗಿಸಿ ಬಂದಿರೋ ಜೋಗಪ್ಪ ಜೋಗಮ್ಗಳಿಗೆ ಏನೈತಿ ಪ್ರಸಾದನ ಕೊಟ್ಟು ಅವ್ರದ್ದೆಲ್ಲ ಊಟ ಆದಮೇಲೆ ಅವ್ರಿಗೆ ಒಪ್ಪತ್ತನ್ನು ಬಿಡಿಸಿ ನಾವೆಲ್ಲ ಊಟ ಮಾಡಬೇಕಾಗಿತ್ತು. ಇವಾಗ ಇವ್ರು ಮಾಡ್ತಾ ಇರೋದು ನನಗಿದು ಸರಿಯಾಗಿ ಗೊತ್ತಿಲ್ಲ, ಮತ್ತು ತಪ್ಪು ತಿಳ್ಕೊಂಬಿಡ್ಬೇಡ್ರಿ ನೀವು ಯಾರು, ಇದಕ್ಕೆ ಏನಂತ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಅಂದ್ರೆ ಭಾಳ ಮಾಡಿದ್ಕೆ ಗುಗ್ಲ ಹೊಡೆದೇನು ಗುರುವ ಹೊಡೆದ ಅಂತ ಏನೋ ಅಂತಾರೆ. ಅಂದರೆ ಗೋರಪ್ಪಜ್ಜರೆಲ್ಲ ಈ ಥರ ಗೊರವಂದಾಟ ಆಡಿಬಿಟ್ಟು ಬಾಳೆಹಣ್ಣನ್ನು ಕೈಲಿ ಮುಟ್ತನ ಬಾಯಿಲೇ ತೆಗಿಬೇಕಾಗಿರ್ತೈತಿ. ತೆಗೆದು ಅವ್ರು ಯಾರ್ದು ಉಡಿಗೆ ಹಾಕ್ತಾರೋ ಅದನ್ನ ತೊಗೊಂಡು ತಿಂದ್ರೆ ಒಳ್ಳೇದು, ಅಥವಾ ಮನಸ್ಸಿನಲ್ಲಿರೋ ಏನೋ ಒಂದು ಭಕ್ತಿ ನಮ್ಮದು ಬೇಡಿಕೆಯಿಂದ ಈಡೇರ್ತೈತಿ ಅನ್ನೋದಷ್ಟೆ. ಈಗ ಅವರು ಗೊರವು ಹಾಡಿ ಏನು ಮಾಡ್ತಾರೆ ಅಂದ್ರೆ ಅವರು ಒಬ್ರಿಗೊಬ್ರು ಹಾಗೆ ಕಚ್ಚಾಡೋ ಥರ ಮಾಡಿಬಿಟ್ಟು ಕೈಯನ್ನು ಒಂಚೂರು ಮುಟ್ಟಿಸ್ತೇನೆ, ಕೇವಲ ಬಾಯಿಲಿಂದನ ತೆಗೆದು ನಾವು ಯಾರು ಆಜು ಬಾಜು ಯಾರು ಹೆಣ್ಮಕ್ಳು ನಿಂತಿರ್ತೀವಿ ಅವ್ರ ಹುಡುಗಿ ಅವರು ಕೊಡ್ತಾರೆ. ನಾವು ಅದನ್ನು ಸಿಪ್ಪೆ ಸಮೇತ ತಿನ್ನಬೇಕಾಗಿರ್ತೈತಿ. ನಾವು ತಿಂದೀವ್ರಿ, ಅದರಿಂದ ನಮ್ಗೆ ಯಾವುದೇ ಥರ ಎಫೆಕ್ಟ್ ಆಗಿಲ್ಲ. ನನಗೂ ಮತ್ತು ನಮ್ಮ ದೊಡ್ಡಕ್ಕಾಗೂ ಸಿಕ್ತು, ನಾವಿಬ್ಬರು ಕೂಡ ತಿಂದ್ವಿ. ಇದಾದಮೇಲೆ ಅದೇ ದಿನ ನಮ್ಮ ಮಾಮನಿಗೆ ಸ್ಟಾರ್ಟಿಂಗು ಅಂದರೆ ಅರ್ಶಿಣ ಕಾರ್ಯನ ಮಾಡಬೇಕಾಗಿತ್ತು. ಅಂದರೆ ಯಾಕೆ ಅವತ್ತು ಮಾಡಿದರು ಅಂದರೆ ದೇವ್ರ ಹೊತ್ತರು ಬಂದಿರ್ತಾರಲ್ಲ, ಗೋರಪ್ಪಜ್ಜ ಗೋರಮ್ಮರು ಏನು ಬಂದಿರ್ತಾರೆ ಅವ್ರು ಕೂಡ ಮೊದಲು ಅರ್ಶಿಣ ಹಚ್ಚಿ ಅವನಿಗೆ ಹಸಿ ಮೈ ಅಂತಂದು ಶಾಸ್ತ್ರನ ಮಾಡಿಬಿಡ್ತಾರೆ. ಇದಾದಮೇಲೆ ಅವನು ಜಾಸ್ತಿ ಬಿಸಿಲಿಗಾಗಲಿ ಆಚೆ ಆಗಲಿ ಸಾಯಂಕಾಲ ಆಗಲಿ ಅಥವಾ ಮಧ್ಯಾಹ್ನದ ಟೈಮು ಆಚೆ ಓಡಾಡೋ ಹಂಗಿರಂಗಿಲ್ಲ. ಮದುಮಗನ ಕಳೆ ಬರುತ್ತಾ ಅಂತ ಹೇಳಿ ಚಿಕ್ಕದಾಗಿ ಅರ್ಶಿಣ ಶಾಸ್ತ್ರನ ಅವತ್ತು ಮಾಡ್ತಾರೆ. ಇದು ನಮ್ಮ ಕಡೆ ಶಾಸ್ತ್ರ ಆಗಿತ್ತು. ಇದು ಮೊದಲನೇ ದಿನ ನಾವು ಚಟ್ಕಟದಿಂದ ಹಿಡಿದು ಪಡ್ಲಿಕ್ಕೆ ತುಂಬಿಸಿ ದೋಣಿ ತುಂಬಿಸಿ ಹಂಗೆ ಮಾಮನಿಗೆ ಅರ್ಶಿಣ ಶಾಸ್ತ್ರನ ಚಿಕ್ಕದಾಗಿ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಪುಟಾಣಿ ನನ್ನ ಮುದ್ದು ತಂಗಿ ಅಮ್ಮ ಕೂಡ ಕುಂದಿರ್ಸಿದ್ರು, ಅಂದರೆ ಸೊಸೆ ಆಗರನ್ನ ಕೂರಿಸ್ತಾರೆ. ಬಳಿಕ ಏನು ಮಾಡಿದ್ವಿ, ಲಗ್ನ ಪತ್ರಿಕೆಗೆ ಅರಿಶಿನ ಹಚ್ಚಬೇಕಾಗಿತ್ತು. ಅಕ್ಕಿ ಕಾಳಿಟ್ಬಿಟ್ಟು ಅರಿಶಿನ ಹಚ್ಚಬೇಕಾಗಿತ್ತು. ಪ್ರತಿಯೊಂದು ಪತ್ರಿಕೆಗೂ 4 ಮೂಲೆಗಳಿಗೆ ಅರಿಶಿನ ಹಚ್ಚಿ ಮಧ್ಯೆ 4 ಅಕ್ಷತೆ ಕಾಳನ್ನ ಹಾಕಿಬಿಟ್ಟು ತೆಗೆದಿಡ್ತಾ ಇದ್ವಿ. ಅಂದರೆ ಒಳಗಡೆ ಗೋರಪ್ಪ ಮತ್ತು ಗೋರಮ್ಮರದೇನು ಊಟ ನಡೀತಾ ಇತ್ತು. ಮಿಕ್ಕಿರೋರೆಲ್ಲ ಖಾಲಿ ಕುತ್ಕೊಂಡು ಏನು ಮಾಡಿದ್ವು, ಎಲ್ಲರೂ ಸೇರಿ ಲಗ್ನ ಪತ್ರಿಕೆಗೆ ಅರಿಶಿನ ಹಚ್ಚಿ ಕೊಡ್ತಾ ಇದ್ವಿ. ಮೇನ್ ಏನಂತ ಅಂದರೆ ಹೆಣ್ಣಿನ ಮನೆ ಕಡೆಗೆ ಲಗ್ನ ಪತ್ರಿಕೆ ಕಳಿಸ್ಬೇಕಾಗಿರ್ತೈತಲ್ಲ, ಹಂಗೆ ಮೊದಲಿಗೆ ಅವ್ರಿಗೆ ಕಳಿಸ್ಬೇಕು ದೇವರಿಗೆ ತಲುಪಿದ ಮೇಲೆ. ಹಾಗಾಗಿ ಅವ್ರಿಗೆ ಕಳ್ಸಕ್ಕಂತಂದು ಎಷ್ಟಿರುತ್ತೋ ಅಷ್ಟನ್ನು ನಾವು ಅರಿಶಿನ ಮತ್ತು ಅಕ್ಷತೆ ಕಾಳೊಂದಿಗೆ ಮುಟ್ಟಿಸಿ ಅವತ್ತಿನ ಕಾರ್ಯಕ್ರಮವನ್ನು ಲಾಸ್ಟಿಗೆ ನಾವು ಜವಳಿನ ಪೂಜೆ ಮಾಡೋದ್ರೊಟ್ಟಿಗೆ ಮುಗಿಸ್ತೀವಿ. ಹಂಗೆ ಮನೇಲಿ ಯಾರು ತೀರ್ಕೊಂಡಿರ್ತಾರೋ ಅವ್ರಿಗೂ ಕೂಡ ಎಡೆನ ಹಾಕಬೇಕು, ಅವ್ರಿಗೂ ಕೂಡ ಮನಸ್ಸಿಗೆ ಶಾಂತಿ ಮಾಡಬೇಕು, ಅದನ್ನು ಕಾರ್ಯ ಮುಗಿಸ್ತೇವೆ. ಮತ್ತು ಬಂದರೆ ಇನ್ನು ಊರನ್ನ ದೇವ್ರುಗಳು ಏನಿರ್ತಾರೆ, ನಮ್ಮ ಊರಲ್ಲಿ ನಮ್ಮ ಗ್ರಾಮ ದೇವ್ರುಗಳು ಏನಿರ್ತಾರೆ ಅವ್ರಿಗೆಲ್ಲ ನಾವು ಹಣ್ಣು ಕಾಯಿ ಮಾಡಿಸೋದ್ರಿಂದ ಹಿಡಿದು ಅವ್ರನ್ನೂ ಕೂಡ ಶಾಂತ ಮಾಡಬೇಕಾಗಿರ್ತೈತಿ. ಹಾಗಾಗಿ ಪ್ರತಿಯೊಂದು ದೇವರಿಗೂ ಬಟ್ಟೆನ ತೊಗೊಂಡು ಹಣ್ಣು ಮತ್ತು ಕಾಯಿನ ತೊಗೊಂಡು ಡೊಳ್ಳ ಸಮೇತವಾಗಿ, ನಿಮ್ಗೆ ಗೊತ್ತೈತಿ ಡೊಳ್ಳು ಬಿಡ್ದ ಎಲ್ಲಿ ಹೋಗೋಂಗಿಲ್ಲ ಅಂತ ಹೇಳಿ, ಅಂದರೆ ದೇವರು ದಿಂಡ್ರು ಅಂದರೆ ಡೊಳ್ಳಂತೂ ತೊಗೊಂಡು ಹೋಗ್ತಾರೆ. ಡೊಳ್ಳನ್ನ ಪೂಜೆ ಮಾಡಕತ್ತೀವಿ, ಅದು ಮುಖ್ಯ ಆಗೈತಿ. ಯಾಕಂದ್ರೆ ನಾವು ಇವಾಗೆಲ್ಲ ಮದ್ವೆ ಒಳಗೆ ವಾಲ್ಗದರ್ನ ಕರೆಸ್ತೇವೆ ರೀ, ಭಜಂತ್ರಿ ಅವ್ರು ವಾಲ್ಗದರ್ನ ಕರೆಸ್ತೇವೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಮೂಲ ಏನಿರುತ್ತೆ ಅದು ಡೊಳ್ಳಿನ ಪೂಜೆನ ಮಾಡಲೇಬೇಕು. ಡೊಳ್ಳಿನ ಪೂಜೆ ಮಾಡ್ತೇವೆ. ಡೊಳ್ಳಿನ ಪೂಜೆ ಆದಮೇಲೆ ನಮ್ಮ ಮನೆ ಬಂಧು ಬಾಂಧವರು ಹಂಗೆ ಓಣಿ ಬಂಧು ಬಾಂಧವ್ರನ್ನ ಕರ್ಕೊಂಡು ಎಲ್ಲರೂ ಕೂಡ ನಮ್ಮ ಊರಲ್ಲಿರೋ ದೇವ್ರಿಗೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರೋದಾಗಿರ್ತೈತಿ. ಮೊದಲಿಗೆ ಮೇಲಲಿಂಗೇಶ್ವರನ ಗುಡಿಗೆ ಬಂದೇವಿ.
ಅಂದರೆ ರಾತ್ರಿ ಆಗಿರ್ತೈತಲ್ಲ ಎಲ್ಲ ದೇವರು ಬಾಗಿಲು ತೆಗ್ದಿರ್ತೈತಿ ಅನ್ನೋಕ್ಕಾಗಂಗಿಲ್ಲ. ಗ್ರಾಮ ದೇವತೆದು ಮಾತ್ರ ತೆಗ್ದಿರ್ತೈತಿ. ನಾವೀಗ ಮೈಲಾರಲಿಂಗೇಶ್ವರಂಗೆ ನಮ್ಮ ಮನೆ ಮದುಮಗನ ಕಡೆಯಿಂದನ ಪೂಜೆನ ಮಾಡಿಸಿ ಮತ್ತು ನಾವು ನೆಕ್ಸ್ಟ್ ಎಲ್ಲ ದೇವ್ರಿಗೂ ಹೋಗೋದಾಗಿತ್ತು. ಇವಾಗೇನು ನಾವು ಆಂಜನೇಯ ದೇವಸ್ಥಾನಕ್ಕೆ ಬಂದೇವಿ. ಈ ದೇವಸ್ಥಾನ ನೋಡ್ಕೊಂಡ್ಬಿಡ್ರಿ. ನಾವೀಗ ಏನೋ ನೆಕ್ಸ್ಟು ಶಾಸ್ತ್ರನ ಮಾಡಬೇಕಾಗಿದ್ರು ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಮೇನು ಅಂದರೆ ಅದು ತುರ್ಮಂದಿ, ನಮ್ಮ ಊರಿನ ಮಧ್ಯಭಾಗ ಏನಿದೆ ತುರ್ಮಂದಿ ಅಂತ ಒಂದು ಪ್ಲೇಸ್ ಐತಿ. ಅಲ್ಲಿರೋದ್ರಿಂದ ಅಂದರೆ ಅಲ್ಲಿ ಪಂಚಾಯತಿ ಆಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಮೇನ್ ಅದು ಮಧ್ಯ ಅನ್ನೋ ಒಂದು ಭಾಗ. ಹಾಗಾಗಿ ಆ ಪ್ಲೇಸಿಂದನ ನಾವು ಎಲ್ಲ ಶಾಸ್ತ್ರಗಳನ್ನು ಮಾಡೋಕ್ಕೆ ಮೇನ್ ಅಲ್ಲಿಗೆ ಬರಬೇಕಾಗಿತ್ತು. ಈಗ ಹಂಗೆ ಬ್ರಹ್ಮಲಿಂಗೇಶ್ವರ ಎಲ್ಲ ದೇವರು, ಎಲ್ಲಮ್ಮ ಗುಡಿ, ನಮ್ಮೂರಲ್ಲಿ ಏನು ದೇವ್ರುಗಳದಾವೆ ಎಲ್ಲ ಗುಡಿಗೂ ಮುಗಿಸ್ಕೊಂಡು ಲಾಸ್ಟಲ್ಲಿ ನಾವು ಗ್ರಾಮ ದೇವತೆ ಉಡ್ಚಮ್ಮನ ದೇವಿ ದೇವಸ್ಥಾನಕ್ಕೆ ಬಂದಿದ್ವಿ. ಉಡ್ಚಮ್ಮನ ದೇವಿದು ನೆಕ್ಸ್ಟು ದೇವತೆ ಬೇರೆ ಐತಿ. ಅಂದರೆ ಊರೊಳಗಿರೋ ಎಲ್ಲ ದೇವ್ರ ಆಶೀರ್ವಾದನ ಪಡಿಬೇಕಾಗಿರ್ತೈತಿ. ಅಂದ್ರೆ ಮದುವೆ ಮಾಡಕತ್ತೇವಿ, ಎಲ್ಲ ದೇವ್ರದ್ದು ಆಶೀರ್ವಾದ ಇರಲಿ ಅಂತಂದು ಇದೊಂದು ಕಾರ್ಯನೂ ಕೂಡ ಮುಗಿಸ್ಕೊಂಬರ್ತಾರೆ. ದೇವ್ರು ಶಾಂತವಾಗಿರಲಿ, ನಮ್ಮ ಕಾರ್ಯನ ಚೆಂದ ನಡೆಸ್ಕೊಡ್ಲಿ ಅಂತ ಹೇಳಿ ಊರಲ್ಲಿರೋ ಎಲ್ಲ ದೇವ್ರಿಗೂ ಹಣ್ಣು ಕಾಯಿ ಮತ್ತು ವಸ್ತ್ರಗಳನ್ನ ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಬರೋದಾಗಿರ್ತೈತಿ. ಕೊನೆಯಲ್ಲಿ ನಾವು ಗ್ರಾಮ ದೇವಿ ದೇವಸ್ಥಾನಕ್ಕೆ ಬಂದಿರೋದಾಗಿರೋದ್ರಿಂದ ಫಲಾಕ್ಷ ಮಾಡಿಸ್ಬೇಕಾಗಿತ್ತು. ಸೊ ಹಾಗೆ ಫಲಾಕ್ಷಕ್ಕೋಸ್ಕರ ನಾವು ಭಾಳ ಹೊತ್ತು ಅಲ್ಲಿ ಕೂತ್ಕೊಂಡ್ವಿ. ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಂಗಳವಾರ ಆಗಿರೋದ್ರಿಂದ ತುಂಬಾ ಲೇಟ್ ಆಗುತ್ತೆ. 11-11:30 ಮೇಲ್ಗಡೆ ಎಲ್ಲ ಫಲಾಕ್ಷ ಆಗುತ್ತೆ. ಅಂದರೆ ಭಜನಿಯರು ಬರಬೇಕು. ಜನ ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಬಂದು ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೊತ್ತು ಕೂತ್ಕೊಂಡು ಫಲಾಕ್ಷನ ಮಾಡ್ತಾರೆ. ಮತ್ತು ಭಜನಿನ ಬಾರಿಸ್ತಾರೆ, ಪದಗಳನ್ನು ಹಾಡ್ತಾರೆ. ಅಷ್ಟೆಲ್ಲ ನಿಮಗೆ ಲೇಟ್ ಆಕತಿ, ನೀವು ಹೋಗಿರ್ರಿ. ಫಲಾಕ್ಷ ಟೈಮಿಗೆ ಯಾರಾದರೂ ಹಿರಿಯರು ಬಂದು ಪ್ರಸಾದನ ತೊಗೊಂಡು ಹೋದ್ರಾಯ್ತು ಅಂತ ಹೇಳಿ ಮತ್ತೆ ರಿಟರ್ನ್ ನಾವೆಲ್ಲ ಮನೆಗಾದ್ವಿ. ನಮ್ಮೂರ ಗ್ರಾಮ ದೇವತೆ ಅದಾರ ಇವರು. ಒಂದು ಆಶೀರ್ವಾದನ ತೊಗೊಂಬಿಡ್ರಿ. ದೇವರ ಕಾರ್ಯಗಳು, ಜವಳಿ ಕಾರ್ಯ, ಹಂಗೆ ಮನೆ ಹಿರಿಯರ ಕಾರ್ಯಗಳು ಏನದವು ಇವೆಲ್ಲವೂ ಸುಗಮವಾಗಿ ಚೆನ್ನಾಗಿ ನಡ್ಕೊಂಡು ಬಂದವು. ಇನ್ನೇ ಮೆಹಂದಿ ಕಾರ್ಯ ಹುಡುಗ ಆಗಿರೋದ್ರಿಂದ, ಹುಡುಗಿಯರಾದರೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೇವೆ. ಹುಡುಗ ಆಗಿರೋದ್ರಿಂದ ಜಸ್ಟ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಹಾಕೋದಷ್ಟಾಗಿತ್ತು. ಅದು ಲೇಟಾಗಿರೋದ್ರಿಂದ ಅದು ನಾನು ಯಾವುದು ವಿಡಿಯೋನ ತೊಗೊಳ್ಳಿಲ್ಲ. ಮೆಹಂದಿನ ಹಚ್ಚಿಸ್ಕೊಂಡಿದ್ದು ಆಯಿತು. ಇವಾಗ ನಾವು ಇವತ್ತು ಮಾಡ್ತಾ ಇರೋದು ಬಳೆ ಶಾಸ್ತ್ರನ ಮಾಡಬೇಕಾಗಿರೋದು. ಎಲ್ಲ ಕಡೆನೂ ಬಳೆ ಇಷ್ಟಬೇಕಾದ್ರೆ ಸ್ಟಾರ್ಟಿಂಗ್ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೆಚ್ಚಾನ ಕೊಟ್ಟು ಅವ್ರಿಗೂ ಇಲ್ಲೂ ಕೂಡ ಅದೇ ಆಗಿತ್ತು. ಹಾಗೆ ಅವ್ರಿಗೆ ರಿಟರ್ನ್ ಮತ್ತೆ ಬಳೆನ ಇಡಿಸಿ ಅವ್ರಿಗೇನಾದರೂ ತಿನ್ಲಿಕ್ಕೆ ಮಾಡಿರ್ತೀವಿ, ಅದನ್ನೆಲ್ಲ ಕೊಟ್ಟು ಕಳಿಸೋದಾಗಿರ್ತೈತಿ. ಇವಾಗ ನಾವು ನಮ್ಮ ಮನೆಯಲ್ಲಿ ಬಳೆ ಇಡಿಸ್ಕೊಳ್ಳೋಕೆ ಏನು ಜನನ ಕರಿಬೇಕಾಗಿತ್ತು, ಊರಿನ ಜನಕ್ಕೂ ಕೂಡ ಹೊಡಿಸ್ತೇವೆ. ಹಂಗೆ ನಮ್ಮ ಮನೆಯವರೆಲ್ಲರೂ ಸೇರಿ ಮೊದಲಿಗೆ ಬಳೆನ ಇಟ್ಕೊಳ್ಳೋದಾಗಿರ್ತೈತಿ. ಈಗ ಮೇನು ಮದುಮಗಳಿಗೆ ಬಳೆನ ಇಡಿಸ್ಬೇಕಾಗಿರ್ತೈತಿ. ಆದರೆ ಅವ್ರ ಊರಲ್ಲಿರೋದ್ರಿಂದ ಅವರು ಇಡಿಸ್ಕೊಂಡಿರ್ತಾರೆ. ಬಟ್ ಅದ್ರ ಖರ್ಚು ಅನ್ನೋದೇನಿರ್ತೈತಿ, ನಾವು ಅದನ್ನು ಮಾರನೇ ದಿನ ಇಲ್ಲಿಂದ ಅರ್ಶಿಣದ ಶಾಸ್ತ್ರಕ್ಕೆ ಅಕ್ಕಿನ ಕೊಟ್ಟು ಕಳಿಸ್ತೇವೆ. ಅದ್ರ ಜೊತೆಗೆ ಅದ್ರ ಖರ್ಚನ್ನು ಕೂಡ ಇಟ್ಟು ಕಳಿಸಿರ್ತೇವೆ. ಅಂದರೆ ಗಂಡನ ಮನೆಯವರು ಬಳೆ ಇಡಿಸಿದ್ರು ಅಂತ ಅರ್ಥ ಆಗಿರ್ತೈತಿ. ಮೊದಲಿಗೆ ಊರೊಳಗೆ ಜನನ ಬಳೆ ಇಡಿಸ್ಕೊಳಕ್ಕೆ ಕರ್ಲಿಕ್ಕೆ ಯಾರು ಹೋಗಬೇಕಾಗಿತ್ತು, ಅವರೆಲ್ಲ ಮೊದಲಿಗೆ ಬಳೆ ಇಡಿಸ್ಕೊಂಡು ಹೋಗಿಬಿಡ್ಲಿ ಅಂತಂದು ಎಲ್ರಿಗೂ ಬಳೆ ಇಡ್ಸಾಕತ್ತಿತ್ತು. ಇವಳು ನಮ್ಮ ಅನ್ನೋದಳ. ಇದು ಅಂತೂ ಭಾಳ ತುಂಟಿ. ಇವತ್ತಿನ ವಿಡಿಯೋ ಎಲ್ಲ ಆಕಿನ ಮಾಡಿರೋದು. ಫೋಟೋ ತೆಗಿಲಕ್ವಾ ಬಳಿ ಹುಷಾರಿ ಸ್ವಲ್ಪ ಕರೆಕ್ಟಾಗಿ ಇದೆ ಅಂಕುಡ ದೊಡ್ಡದಿರೋದು ಕರೆಕ್ಟ್ ಇರೋದು. ಹಿಂಗಾಶಿ ಬಾಪಾಜಿ ಮಂದಿ ಕರೆಯಕ್ಕೆ ಹೊಂಟಾರ. ಒಂದೊಂದು ಅಡೆ ಜನ ಒಂದಡೆ ಜನ ಎರಡನ ಒಂದೊಂದು ಕೈ ಒಂದೊಂದು ಜನ ಕುನ್ನಿ ಓಯ್ ನಾಯಿ ಕುನ್ನಿ ಓಡೈತಿ. ಶಾಂತಮ್ಮನ ಕಡೆಗೆ ಇಡ್ಬಾರ್ದು ಅಡ್ಕಿಲಿನ
ನಮ್ಮ ಅಜ್ಜಿ ಎಷ್ಟು ಬೇಕಷ್ಟು ತಿನ್ಲಿ ಮೊಮ್ಮಗನ್ ಮದ್ವೆ ಅಲ್ಲ ನಂದ ಮನಿ ಅಡಿಗೆ ಬೇಡ ಅದಕ್ಕೆ ಯಾಕೆ ಹಚ್ತೀರಿ ರೊಕ್ಕ ಕೊಡ್ತಂತ ರೊಕ್ಕ ಕೊಡ್ತಂತ ಅದು ಬಿಲ್ಲವರ್ ನೋಡಿದೆ ಅದರಲ್ಲಿ ನಂಗೆ ಇನ್ನೊಂದು ಹಂಗೆ ಇವಾಗ ಪೆಂಡಲ್ ಹಾಕ್ಸೋಕ್ಕೆಲ್ಲ ರೆಡಿ ಮಾಡಾಕತ್ತಾರ. ಅಂದ್ರೆ ದೊಡ್ಡದ ಹಾಕ್ಸ್ಬೇಕಾಗಿರೋದ್ರಿಂದ ಮನೆ ಮುಂದೆನೇ ಮದುವೆ ಆಗಿರೋದ್ರಿಂದ ಏನೈತಿ ಮುಂಚಿರ್ತನ ಪೆಂಡಲ್ ಎಲ್ಲ ಹಾಕಿಸ್ತಾ ಇದ್ರು. ಜನಗಿನ ಬಂದು ಕೂಡ್ಲಿಕ್ಕೆಲ್ಲ ಈಗಿಂದ ಮಧ್ಯಾಹ್ನ ಟೈಮಲ್ಲಿ ಅಂತ ಹೇಳಿ ಇದಕ್ಕೆ ಹೋದಾಗ ಗುಟ್ಟ ಮುಗಿದಕ್ಕೆ ಹೋದಾಗ ನಮ್ಮವ್ವ ಬೋಳಿನ ಕಡೆ ಅಂತ ನಮ್ಮ ಮಗ ಕರ್ಕೊಂಡು ಹೋಗಿ ಸಾಕಿರ ಅದು ಒಂದಿಟ್ಟು ಹತ್ತಿ ಬಿಡ್ತೇವೆ. ಕೊಯ್ಯನ್ ಬಳಿ ಕೊಸರು ಕೊಟ್ಟಿವ ಮ್ಯಾಕ ಇವು ಹೆಂಗಂದ್ರೆ ಚರ್ಮ ಊಟ ದುಂಡಗಾಗಿಬಿಡ್ತಾವೆ. ದುಂಡಗೈತೆ ಏನಿಲ್ಲ ಬಳೆ ಹತ್ತಿರ ಕೈ ನೋವು ಆಗ್ಬಿಡ್ತದೆ. ಹಾಂ ಅದಿಟ್ಟೆ ಮಕ್ಕಂದ ಶಾಂತಮ್ಮಜ್ಜಿ ಕೈ ಸಾಕಾತು. ಯಾಕ ಸುಮ್ಮನೆ ಕುಂತಾಳ ಇಷ್ಟೊತ್ತರ ಏನಿರುತ್ತೆ ಸೀರೆ ತಂದು ಯಾರು ಉಳಿಸಿ ಮಾಡಿ ಬರ್ಜಾನಿ ಹಿಂಗಿಡ್ಸ ಗುಡ್ ಗರ್ಲ್. ಅರುಗೆ ಎರಡು ಬಳಿ ಹಾಕ್ಸ್ರೆ ಬಳಿ ಹಾಕ್ಯಂತಿ ಅಪ್ಪಜಿ ಅರು ಬಳಿ ಹಾಕೊಂತೀನಿ ಕೈದು ಮಾಡಕತ್ತ. ಅಂದ್ರೆ ಅದು ಈಗ ಅಮ್ಮನ ಹೊಡೆದಿಲ್ಲ ಅಂತ ಹೆಸರು ಬರಂಗಿಲ್ಲ. ಯಾರೋ ಓದಿದ್ದೀರ ಅಲ್ಲಿ ಗುಡ್ದಪ್ಪ ಓದ್ಯ ನಾವು ಹೆಂಗೆ ಮನೇಲಿ ದೋಟಿಗೆ ಬಾ ಮಾವರ ಇಲ್ಲಿಗೆ ಹೋಗೋಣ ಅಂದ. ಏನು ವಿಜಯ ಅಲ್ಲ ವಿಜಯಕ್ಕ ಹಳ್ಳಿನ ಹಾಕಿಸ್ಕೊಳಕ್ಕೆ ಊರನ್ ಜನ ಬಂದಿರ್ತಾರ. ಅವ್ರಿಗೆ ನಾವು ಬಳಿನ ಇಡಿಸಿ ಉಡಿನ ತುಂಬಿ ಅವ್ರಿಗೆ ಚಹಾ ಪಳಾರ ಕೊಟ್ಟು ಕಳಿಸ್ಬೇಕಾಗಿರ್ತೈತಿ. ನಮ್ಮ ಕಡೆ ಎಲ್ಲ ಬಳೆ ಶಾಸ್ತ್ರನ ಹಿಂಗೆ ಮಾಡೋದು. ಕೇವಲ ಮಂದಿ ಎಲ್ಲ ಬಳೆ ಇಟ್ಕೊಂಡ್ರೆ ಆಗಂಗಿಲ್ಲ. ನಮ್ಗೆ ಯಾರು ಆಪ್ತರು ಇರ್ತಾರ, ನಮ್ಮ ಓಣಿ ಬಾಕಲ್ದಾಗ ಯಾರು ಇರ್ತಾರ, ನಮ್ಮ ಊರನ್ ಜನ ಏನಿರ್ತಾರೆ, ನಮ್ಗೆ ಯಾರು ಬೇಕಾಗಿರ್ತಾರ ಅವ್ರಿಗೆಲ್ಲ ನಾವು ಮದುವೆದು ಬಳಗದ ಬಳೆನ ಹಾಕಿಸ್ಕೊಳಕ್ಕೆ ಬರ್ರಿ ಅಂತ ಹೇಳಿ ಕರೆಯೋದಾಗಿರ್ತೈತಿ. ಅವ್ರು ಬಂದು ಮದುವೆ ಬಳಗದ ಬಳೆನ ಇಡಿಸ್ಕೊಂಡು ಕುಂಕುಮ ತೊಗೊಂಡು ಅಂದರೆ ಅರ್ಶಿನ ಕುಂಕುಮ ತೊಗೊಂಡು ಉಡಿ ತುಂಬಿಸ್ಕೊಂಡು ಹಂಗೆ ನಾವೇನು ನಾಷ್ಟನ ಮಾಡಿರ್ತೀವಿ ಅದನ್ನ ತಿಂದು ಚಾ ಕುಡ್ದು ಹೋಗೋದಾಗಿರ್ತೈತಿ. ನಾನು ತೋರಿಸ್ತಿರೋದು ಪ್ರತಿಯೊಂದು ಶಾಸ್ತ್ರನೂ ನಿಮ್ಮ ಕಡೆನೂ ಹಿಂಗೆ ಮಾಡತ್ತಿದ್ರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಒಂದು ಲೈಕ್ ಕೊಡಿರಿ, ಕಮೆಂಟಲ್ಲಿ ತಿಳಿಸ್ರಿ ನೀವು ಹೆಂಗೆ ಬಳೆ ಶಾಸ್ತ್ರ ಆಗಿರಲಿ ಮತ್ತು ಶಾಸ್ತ್ರಗಳನ್ನು ಹೆಂಗೆ ಮಾಡ್ತೀರ ಅಂತಂದು. ನೀ ಏನು ಲೇಟ್ ಏನ್ ಬರ್ತಾ ಅಂದು ಗೊಡ್ರೇಜ್ ಹಚ್ಚಿ ಜಮ್ನ ನೋಡಲ್ಲಿ ಮೆಹಂದಿ ಎಲ್ಲ ಗೊಡ್ರೇಜ್ ಹಾ ನಾ ಹೇಳ್ತಂತೆ 5 ನಿಮಿಷ ಬಿಟ್ಟು ಹೇಳ್ತೇನೆ ನೋಡಿ ಕಟ್ಟ ಮಾಡಿದ ಮನೆಯಿಂದ ಬಳೆ ಇಡಿಸೋ ಕಾರ್ಯಕ್ರಮನ ನಡೆಸ್ತಾನೆ ಇದ್ದರು. ಅಷ್ಟರಲ್ಲಿ ಇನ್ನೊಂದು ಫ್ಯಾಮಿಲಿ ಬರೋದಿತ್ತು ನಮ್ಮದು. ಅವರೆಲ್ಲ ಬಂದಾದಮೇಲೆ ಮತ್ತು ಅವರಿಗೆಲ್ಲ ಬಳೆನ ಇಡಿಸಿ ಅವತ್ತಿನ ದಿನ ಬಳೆ ಇಡಿಸೋ ಕಾರ್ಯಕ್ರಮನ ಮುಗಿಸಿದ್ವಿ. ಶಾಸ್ತ್ರನ ಮುಗೀತು. ಇದಕ್ಕಿಂತ ಮುಂಚೆ ಅಂದರೆ ಮದುಮಗ ಆಗೋಕ್ಕಿಂತ ಮುಂಚೆ ಕೋರುಟಕ್ಕಂತ ಮಾಮನ್ನ ಮನೆಗೆ ಕರೆಸಿದ್ವಿ. ಅದೆಲ್ಲ ಮುಗೀತು. ಇದಾದಮೇಲೆ ನಾವು ಇವಾಗ ಲಗ್ನದ ಅಕ್ಕಿನ ಕಟ್ಸೋ ಕಾರ್ಯಕ್ರಮ. ಕರ್ಪೂರ ಬೆಳಗುವೆ ಮಹಾಗಣಪತಿ ರಾಯನಿಗೆ ಹರನ ಮುಂದೆ ಇರುವಂತನಿಗೆ ಇವಾಗ ಲಗ್ನದ ಅಕ್ಕಿನ ಕಟ್ಸೋದು ಅಂತ ಮಾಡಕತ್ತಾರ. ಅಂದರೆ ಲಗ್ನದ ಅಕ್ಕಿನ ಕಟ್ಟಿ ಅಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಬಳೆ ಇಡಿಸ್ಲಿಕ್ಕೆ ಅವರಿಗೆ ದುಡ್ಡನ್ನು ಅದರಲ್ಲಿ ಇಟ್ಟು ಮುತ್ತೈದೆಗೆ ಏನು ಕೊಡಬೇಕು ಬಟ್ಟೆ ಹಾಗೆ ಬ್ಲೌಸ್ ಪೀಸ್ಗಳನ್ನು ವಸ್ತ್ರಗಳನ್ನು ಇಟ್ಟು
ಅವಳಿಗೆ ಸಲ್ತಕ್ಕಂಥ ಅರಿಶಿಣ, ಕುಂಕುಮ, ಹಾಂಗ್ನೂಲು, ಕಂಕಣ, ಹಾಗೆ ಬಳೆಗೆ ದುಡ್ಡು ಮತ್ತು ಅಕ್ಕಿ, ಹಾಗೆ ನಾವು ಮನೆಯಲ್ಲಿ ಏನು ಕುಟ್ಟಿ ತಯಾರಿಸಿರ್ತೀವಿ ಆ ಅರಿಶಿಣವನ್ನು ಅದರಲ್ಲಿಟ್ಟು ಕಳಿಸೋದಾಗಿರುತ್ತೆ. ಇದನ್ನು ತಗೊಂಡು ಹೋಗಿ ಹುಡುಗಿ ಮನೆಯಲ್ಲಿ ಅಂದ್ರೆ ಮದುಮಗಳ ಮನೆಯಲ್ಲಿ ಕೊಟ್ಟಾದಮೇಲೆ ಅವರು ಅರಿಶಿಣ ಶಾಸ್ತ್ರನ ಮಾಡಬೇಕಾಗಿರ್ತೈತಿ. ಅಂದ್ರೆ ಗಂಡನ ಮನೆ ಅರಿಶಿಣನ ಅಲ್ಲಿ ಹಚ್ಚೋದಾಗಿರ್ತೈತಿ. ಆವಾಗ ಅವ್ರು ಅರಿಶಿಣ ಶಾಸ್ತ್ರ ಮಾಡಬೇಕಾಗಿರ್ತೈತಿ. ಅದಕ್ಕೋಸ್ಕರ ಇದನ್ನು ಆದಷ್ಟು ಸ್ವಲ್ಪ ಬೇಗ ಅಂದರೆ ಒಂದು ತುಂಬ ದೂರ ಇದ್ದರೆ ಊರು ಬೇಗನೆ ಕೊಟ್ಟು ಕಳಿಸ್ತಾರೆ. ಸ್ವಲ್ಪ ಹತ್ತಿರದಲ್ಲಿದ್ದರೆ ಮಧ್ಯಾಹ್ನ ಆಗೋದ್ರ ಬಿಫೋರ್ನೇ ಕೊಟ್ಟು ಕಳಿಸ್ಬೇಕಾಗಿರ್ತೈತಿ. ಬೀಗರು ನೋಡಿಲ್ಲಪ್ಪ ಬಿಚ್ಚಾಕ ಬಂದಿರ್ಬಾರ್ದು ಅವ್ರಿಗೆ. ಅಲ್ಲ ನಾವು ನಿಮ್ಗೆ ಒಟ್ಟು ನನ್ನ ಹೊಳೆ ಕರ್ಸಿರ್ಬೇಕು ಬಿಚ್ಚಾಕಿ. ಇದನ್ನು ಲಗ್ನದಕ್ಕಿನ ಕಟ್ಟಬೇಕಾಗಿದ್ರೆ ತಂಗಿ ಆದವರು ಅಥವಾ ಅಕ್ಕ ಆದವರು ಯಾರಾದರೂ ಜೊತೆಗಿದ್ದು ಮದುಮಗನ ಜೊತೆಗಿದ್ದು ಅವ್ರು ಹೇಳುವಂಥ ಪೂಜೆನ ಮಾಡಿಬಿಟ್ಟು ಈ ಲಗ್ನದಕ್ಕಿ ಅಥವಾ ಅರಿಶಿಣ ಅಂತ ಏನಂತ ಇದನ್ನೆಲ್ಲ ನಾವು ಮದುಮಗಳ ಮನೆಗೆ ಕೊಟ್ಟು ಕಳಿಸೋದಾಗಿರ್ತೈತಿ. ಅದು ಕೂಡ ಮಾವ ಆಗೋರೆ ಹೋಗಬೇಕಾಗಿರ್ತೈತಿ. ಹಾಗೆ ಇದು ಊರು ಮುಟ್ಟೋವರೆಗೂ ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು, ಅದರಿಂದ ಅಕ್ಕಿ ಕಾಳು ಕೆಳಗೆ ಬೀಳಬಾರ್ದು. ಹಾಗೆ ಅವ್ರು ಹೋಗಬೇಕಾದ್ರೆ ಒಂದು ಕುಡ್ಗೋಲಿಗೆ ಅಥವಾ ಚಾಕುಗೆ ಒಂದು ಲಿಂಬೆಹಣ್ಣನ್ನು ಚುಚ್ಚಿಬಿಟ್ಟು ಕಾವಲು ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಅದನ್ನು ದುಷ್ಟಶಕ್ತಿಗಳ ಒಂದು ಆಗಮನ ಆಗಬಾರ್ದು ಅಂತ ಹೇಳಿ. ಮದುವೆ ಅಂದರೆ ಸುಮ್ಮನೆ ಆಗಲ್ಲ, ಎಷ್ಟು ರೀತಿ ನೀತಿಗಳಿರ್ತಾವೆ ನೋಡ್ರಿ. ಇವಾಗ ಇವರೆಲ್ಲ ಮಾಡ್ತಾ ಇರೋದು ಹಂದರಗಂಬನ ಅಂದರೆ ಚಪ್ರನ ಹಾಕ್ಲಿಕ್ಕೆ ಅಳತೆನೆಲ್ಲ ತಗೊಂಡು ಈಗ ಹಂದರಗಂಬನ ಮಾಡಬೇಕಾಗೈತಿ. ಮೊದಲು ಒಂದು ಕಂಬನ ನಿಲ್ಲಿಸಿದ್ರೆ ಅದಕ್ಕೆ ಪೂಜಾ ಪುನಸ್ಕಾರ ಏನು ವಿಧಿವಿಧಾನ ಐತಿ ಅದನ್ನೆಲ್ಲ ಮುಗಿಸ್ಕೊಬಿಡ್ಬೋದು ಅಂತಂದು. ಹಾಗೆ ಮದುವೆ ಮನೆ ಅಂದರೆ ವಾಲ್ಗದರಿಲ್ಲದೆ ಯಾವುದೇ ಕೆಲಸ ಆಗಂಗಿಲ್ಲ. ಇವಾಗ ನೋಡ್ರಿ 3 ದಿನ ಮುಂಚಿನ ಕಾರ್ಯ ಕೆಲಸ ಎಲ್ಲ ಮಾಡಕತ್ತಾರ. ವಾಲಗ್ದವ್ರು ಬಂದರು, ವಾಲಗ್ದವ್ರು ಬಂದು ವಾಲ್ಗನ ಬಾರ್ಸಕತ್ತಾರ, ಪೀಪಿ ಡೋಲು ಅದೆಲ್ಲ ಬಾರ್ಸಕತ್ತಾರ. ಆ ಟೈಮಲ್ಲಿ ನಾವು ಇವಾಗ ಹಂದರಗಂಬ ನಿಲ್ಲಿಸ್ಬೇಕು ಅಂತಂದು ಮಾಡ್ತಿದ್ದೀವಿ. ಇನ್ನೊಂದು ಸೈಡಲ್ಲಿ ಮದುಮಗಳ ಮನೆಗೆ ಅಕ್ಕಿ ಹೋಗಿದ್ದು. ಹಂದರಗಂಬದ ಪೂಜೆ ಆಗತ್ತೈತಿ. ಹಂದರಗಂಬದ ಪೂಜೆ ಮಾಡಬೇಕಾದ್ರೆ ಸ್ಟ್ರೈಟಾಗಿಟ್ಟು ವಾಲ್ದನ ಅದು ಯಾವುದೇ ಕಡೆ ಬಾಗ್ದನೆ ಇಟ್ಟು ಪೂಜೆ ಮಾಡಬೇಕಾಗಿರ್ತೈತಿ. ಹಾಗೆ ಸೊನ್ನೆ ಹೇಳ್ಕೊಡೋಂಥ ಮಂತ್ರನ ಕೇಳಿಕೊಂಡು ಹಾಲು ತುಪ್ಪನ ಮತ್ತು ಹಾಗೆ ಆಕಳದಿಂದ ಗೋಮಂತ್ರನ ಬಿಟ್ಟು ಹಾಗೆ ಅರಿಶಿಣ ಕುಂಕುಮ ವಿಭೂತಿನೆಲ್ಲ ಇಟ್ಟು ಪೂಜೆ ಮಾಡಿ ಕಂಬ ನಿಲ್ಲಿಸೋದಾಗಿರ್ತೈತಿ. ಇವಾಗ ಹೆಚ್ಚು ಎಲ್ಲ ಅಂದರೆ ಸಾಮಗ್ರಿ ಎಲ್ಲ ಬಂದವು. ಮದುವೆ ಮನೆಗೆ ಏನು ಬೇಕಾಗಿತ್ತು ಮದುವೆ ದಿನ ಊಟಕ್ಕೆ ಅಂತ ಅವೆಲ್ಲ ತರಿಸ್ತಾ ಇದ್ದಾರೆ ಈಗ. ಇದು ನಾವು ಹಂದರಗಂಬ ಪೂಜೆನ ಮುಗಿಸ್ಬಿಟ್ಟು ಇದೆಲ್ಲ ಆದಮೇಲೆ ಅವ್ರಿಗೆ ನಾವು ಅರಿಶಿಣ ಶಾಸ್ತ್ರ ರಿಯಲ್ ಅರಿಶಿಣ ಶಾಸ್ತ್ರನ ಆವಾಗಲೇ ಮಾಡೋದು. ಅಂದರೆ ಇಡೀ ಬಾಡಿಗೆಲ್ಲ ಅರಿಶಿಣ ಹಚ್ಚಿ ಮಾಡಬೇಕಾಗಿರ್ತೈತಿ. ಇವಾಗ ಹಂದರಗಂಬ ಪೂಜೆ ಆಲ್ಮೋಸ್ಟ್ ಮುಗೀತು. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನೈತಿ ಮದುಮಗಳ ಮನೆಯಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವೆ. ನಾವು ಇದನ್ನು ಆದಮೇಲೆ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವೆ. ಈ ಥರ ಇರುತ್ತೆ ನೋಡಿ. ಕೇವಲ ಗುದ್ದಗದು ಕಂಬ ಇಟ್ಟು ಪೂಜೆ ಮಾಡಿದರೆ ಈ ಹಂದರಗಂಬದ ಮಹತ್ವ ಮುಗಿಲಿಲ್ಲ. ಇದ್ರ ಪೂಜೆ ಇಲ್ದನ ಚಪ್ರನ ಹಾಕೋಕ್ಕಾಗಲ್ಲ. ಚಪ್ರ ಹಾಕಬೇಕಾದ್ರೂ ಇಲ್ಲಿ ಅಗಸರು ಕೂಡ ಬೇಕಾಗಿರ್ತಾರೆ. ಅಗಸ್ರ ಕಡೆಯಿಂದ ಅದು ಪರದೆನೆಲ್ಲ ಕಟ್ಟಿಸಿ ಮಾಡಬೇಕಾಗಿರ್ತೈತಿ. ಈ ಟೈಮಲ್ಲಿ ನಾವು ನಮ್ಮ ಮನೆಗೆ ಹೋಗಿದ್ವಿ. ಆ ವಿಡಿಯೋನ ನಾನು ಮಾಡೋಕ್ಕಾಗಲಿಲ್ಲ. ಬಟ್ ಅದ್ರ ಫುಲ್ ವಿಡಿಯೋ ಇದೆ. ಕಟ್ಟಬೇಕಾದ್ರೆ ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದು ನನ್ನ ಕಡೆ ವಿಡಿಯೋ ಇಲ್ಲ ಅಷ್ಟೇ. ಅದನ್ನು ಅಗಸ್ರ ಕಡೆಯಿಂದನೇ ಪೂಜೆ ಮಾಡಿಸ್ಬೇಕು. ಒಂದು ಹಂದರಗಂಬದ ಪೂಜೆ ಆದಮೇಲೆ ಇವಾಗ ಮಿಕ್ತವರೆಲ್ಲ ಕಂಬಗಳನ್ನೆಲ್ಲ ಸ್ಟ್ರೇಟ್ ಮಾಡಿಕೊಂಡು ಅಳತೆ ಗಿಳತೆ ತೊಗೊಂಡು ಕಂಬನೆಲ್ಲ ನೆಡ್ತಾರೆ. ಇವಾಗ ನಮ್ಮ ಚಿಕ್ಕಪ್ಪರು ಏನಕ್ಕೆ ನಿಂತ್ಕೊಂಡಾರ ಅಂದ್ರೆ ಈ ಹಾಲ್ಗಂಬ ಮತ್ತು ಹಸಿರು ಕಂಬ ಅನ್ನೋದು ಬೇಕಾಗಿರ್ತೈತಿ. ಅಂದರೆ ಅದೊಂದು ಗಿಡ ಇದೆ, ಅದೇ ಗಿಡದ ಕೊಂಬೆಗಳನ್ನು ತರಬೇಕಾಗಿರುತ್ತೆ. ಆ ಕೊಂಬೆಗಳನ್ನು ಕೇವಲ ತೊಗೊಂಬಂದು ಮನೆಗಿಡಲ್ಲ, ಅದು ಕೂಡ ವಿಧಿವಿಧಾನ ಇದೆ. ಹಂದರಗಂಬ ಹಾಕೋಕ್ಕೆ ಹಾಲ್ಗಂಬ ಮತ್ತು ಹಸಿರುಗಂಬ ಬೇಕು. ಇಲ್ಲಿ ಹೋಗಿ ಆ ಗಿಡದ ಕೆಳಗೆ ಪೂಜೆ ಮಾಡಿ. ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ ಗಿಡದ ಕೆಳಗಡೆ ಹೋಗಿ ಅಲ್ಲಿ ಪೂಜೆನ ಮಾಡಿ. ಅಂದರೆ ನಾವು ಮೊದಲು ಪ್ರಕೃತಿನ ಪೂಜೆ ಮಾಡಬೇಕು. ಏನಕ್ಕಂದರೆ ನಾವಿವಾಗ ಆ ಗಿಡದ ಒಂದು ಕೊಂಬೆನೇ ಕಟ್ ಮಾಡ್ಕೊಳ್ಳೋದ್ರಿಂದ ಆ ದೇವಿ ಶಾಂತವಾಗಿರಲಿ, ಅಂದರೆ ವನದೇವಿ ಶಾಂತವಾಗಿರಲಿ ಅಂತ ಹೇಳಿ ಆ ಭೂದೇವಿನ ಹಾಗೆ ವನಸಿರಿನ ಇವೆರಡನ್ನು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾವು ಒಂದು ಕೊಂಬೆನ ಚಿಕ್ಕದಾಗಿ, ದೊಡ್ಡದಾಗಿ ಏನಲ್ಲ, ಚಿಕ್ಕದಾಗಿ ಚಿಕ್ಕದ ಒಂದು ಕೊಂಬೆನ ಕಟ್ ಮಾಡಿಕೊಂಡು ತೊಗೋಬೇಕಾಗಿರುತ್ತೆ ಈ ಹಂದರಗಂಬನ ನಿಲ್ಲಿಸ್ಲಿಕ್ಕೆ. ಗಿಡದ ಎಳೆಗಳನ್ನು ನೋಡ್ತಾ ಇದ್ರೆ ನನಗನ್ಸುತ್ತೆ ಅರಳಿ ಮರ ಅಂತ ಇರಬೇಕು ಅಂತಂದು. ಬಟ್ ನನಗದು ಸರಿಯಾಗಿ ಗೊತ್ತಿಲ್ಲ, ಅದನ್ನ ಕಟ್ ಮಾಡ್ತಾರೆ ಏನಂತಂದು. ಗೊತ್ತಿಲ್ಲದನ ಮಾಹಿತಿ ಕೊಡೋದು ತಪ್ಪಾಗುತ್ತೆ. ಹಾಗಾಗಿ ಅದು ಹಾಲ್ಗಂಬ ಹಸಿರುಗಂಬ ಅನ್ನೋದನ್ನು ಮಾತ್ರ ನಾನು ಕೇಳಿದ್ದೀನಿ.
ಅದಕ್ಕೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾವು ಪೂಜೆ ಮಾಡಿ ಮೇಲ್ಗಡೆ ಹತ್ತಿ ಸಣ್ಣದಾಗಿರೋಂಥ ಒಂದು ಕೊಂಬೆನ ಕಟ್ ಮಾಡಿಕೊಂಡು ಬರಬೇಕು. ಹಾಗೆ ಹಸಿರು ಕಂಬ ಇನ್ನೊಂದು ಗಿಡದ್ದು ಕೂಡ ಚಿಕ್ಕದಾಗಿರೋಂಥ ಒಂದು ಕೊಂಬೆನ ಮಾಡಿಕೊಂಡು ಅದನ್ನು ಸೀದಾ ಮನೆಗೆ ತರೋ ಹಾಗಿಲ್ಲ. ನಾನು ಆಗಲೇ ಹೇಳಿದ್ದೆ ಏನಂತ, ತುರ್ಮಂದಿಯಲ್ಲಿ ಒಂದು ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಇದೆ, ಎಲ್ಲ ಶಾಸ್ತ್ರಕ್ಕೂ ಅಲ್ಲೇ ಬರಬೇಕು ನಾವು ಅಂತಂದು. ಸೊ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಇವಾಗ ಗರ್ಭಗುಡಿ ಮುಂದ್ಗಡೆ ಅದನ್ನು ಕಟ್ಟಿ ಪೂಜೆ ಮಾಡಿ ಹೋಗ್ತಾರೆ. ಅದಕ್ಕೆ ಅಂತ ತಗೊಳ್ಳಿಕ್ಕೆ ಅಂತಲೇ ನೈಟ್ ಮತ್ತೆ ಬರ್ತಾರೆ. ಇವಾಗ ಜೋಳದಲ್ಲಿ ಅರಿಶಿನ ಹಾಕಿ ಕಲ್ಸಕತ್ತಾರ. ಏನಕ್ಕಂತಂದ್ರೆ ನಾವು ಪ್ರತಿ ಶಾಸ್ತ್ರ ಮಾಡಬೇಕಾದ್ರೂ ಕಂಬಳಿ ಮೇಲೆ ನಾವು ಹಾಸಕ್ಕಿನ ಬರೆದು ಕುಂದಿರ್ಸ್ಬೇಕಾಗಿರ್ತೈತಿ. ಎಲ್ಲದರಲ್ಲೂ ಅಕ್ಕಿನ ಹಾಸಕ್ಕಿ ಬರುತ್ತಾರೆ, ಬಟ್ ಈ ಮದುವೆ ಟೈಮಲ್ಲಿ ಆಲ್ಮೋಸ್ಟ್ ಜೋಳನೇ. ನಮ್ಮ ಕಡೆ ಎಲ್ಲ ಜೋಳಕ್ಕೆ ಅರಿಶಿನ ಮಿಕ್ಸ್ ಮಾಡಿ ಅದೇ ಜೋಳದಿಂದನೇ ಮದುಮಗ ಎಲ್ಲಿ ಕೂತ್ಕೊಂಡ್ರು ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಏನೋ ಒಂದು ಶಾಸ್ತ್ರ ಮಾಡಬೇಕಾದ್ರೂ ಅದೇ ಜೋಳದ ಹಾಸಕ್ಕಿನ ಬರಿಬೇಕಾಗಿರ್ತೈತಿ. ಇವಾಗ ಮಾವರನ್ನ ಅಂದರೆ ನಮ್ಮ ಮಾವ ಆಗೋ ಜಾಗಕ್ಕೆ ಕರ್ಕೊಂಬಂದು ಅರಿಶಿನ ಶಾಸ್ತ್ರನ ಮಾಡೋದಾಗಿರ್ತೈತಿ. ಬರಬೇಕಾದ್ರೆ ವಾಲಗ್ದವ್ರ ಸಮೇತ ಅವ್ರ ಮನೆಯಿಂದ ನಮ್ಮ ಮನೆವರೆಗೂ ಕರ್ಕೊಂಡು ಬರ್ತಾರೆ. ಅರಿಶಿಣದ ಕೊಂಬನ್ನು ತೊಗೊಂಬಂದು ನೆನೆಸಿಟ್ಟು ಅದ್ರದ್ದು ಕುಟ್ಟಿ ಅದ್ರ ಪುಡಿ ಮಾಡಿ ಅದೇ ಅರಿಶಿಣದಿಂದನೇ ನಾವು ಅವ್ರಿಗೆ ಅರಿಶಿನ ಹಚ್ಚಬೇಕಾಗಿರ್ತೈತಿ. ಅಂದರೆ ಮದುಮಗನ ಮನೆಯಲ್ಲೇ ಅರಿಶಿನ ರೆಡಿ ಆಗಿರ್ತೈತಿ, ಅದೇ ಅರಿಶಿನ ಹಚ್ಚಬೇಕು. ಆದರೆ ನಮ್ಮ ಮನೆಯಲ್ಲೂ ಕೂಡ ನಾವು ಮಾಡಿ ಹಚ್ಬೋದು. ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಅರಿಶಿನ ಹಚ್ಚೋದಾಗಿರ್ತೈತಿ. ಇವಾಗ ಸುಮ್ಮನೆ ಅಳಿಯ ಅಲ್ವಾ, ಮನೆಯೊಳಗೆ ಸುಮ್ಮನೆ ಕರ್ಕೊಳಕ್ಕಾಗಂಗಿಲ್ಲ. ಹಾಗಾಗಿ ಅವರು ಬಿಸಿಲಲ್ಲಿ ಬೇರೆ ನಡ್ಕೊಂಬಂದಾರ. ಅವ್ರಿಗೆ ನಾವು ಒಂದು ಆರತಿನ ಬೆಳಗೋದ್ರ ಮೂಲಕ ಹಾಗೆ ನಿವಾಳಿನ ಮಾಡಿ ಯಾವುದೇ ದೃಷ್ಟಿ ತಾಗಬಾರ್ದು ಅಂತ ಹೇಳಿ ಅವ್ರಿಗೆ ನಿವಾಳಿ ಮಾಡಿ ನಿವಾಳಿನ ಚೆಲ್ಲಿಬಿಟ್ಟು ಒಳಗೆ ಕರ್ಕೊಂಡು ಅವ್ರಿಗೆ ಒಂದು ಅರಿಶಿನ ಶಾಸ್ತ್ರನ ಮಾಡಬೇಕಾಗಿರ್ತೈತಿ. ಮದುಮಗ ಆಗಲಿ ಅಥವಾ ಮದುಮಗಳಾಗಲಿ ನಮ್ಮ ಕಡೆ ಎಲ್ಲ ಮೊದಲನೇ ಅರಿಶಿನ ಅವರ ಮಾವ ಅಥವಾ ಅತ್ತೆ ಆಗೋರ ಮನೆಯಲ್ಲೇ ಆಗಬೇಕು. ಇವಾಗ ನಾವೆಲ್ಲ ಒಂದೇ ಊರಲ್ಲಿದ್ದೀವಿ, ಓಕೆ. ಇನ್ ಕೇಸ್ ಬೇರೆ ಊರಲ್ಲಿದ್ದರೂ ಕೂಡ ನಡತೆಯಲ್ಲಿ ಯಾರು ಮಾವ ಆಗ್ತಾರೆ ಅಂಥವ್ರ ಮನೆಯಿಂದನೇ ನಾವು ಮೊದಲನೇ ಅರಿಶಿನ ಶಾಸ್ತ್ರನ ಮಾಡಬೇಕಾಗಿರ್ತೈತಿ. ನೋಡಿ, ಇದು ಮದುಮಗನ ಮನೆಯಿಂದ ತಂದಿರೋ ಕುಟ್ಟಿರೋ ಅರಿಶಿನ ಆಗೈತಿ. ಜೋಳ ಮತ್ತು ಹಾಗೆ ಅರಿಶಿನದ್ದು ಹೇಳಿದ್ದೆ ನಾನು ಕಲಿಸಿರೋದು. ಇದೇ ಥರ ಹಾಸಕ್ಕೆ ಬರೆಯೋದು. ಹಾಸಕ್ಕೆ ಬರೀಬೇಕಾದ್ರೆ ಕಂಬಳಿಯಲ್ಲಿ ಕೂರಿಸ್ತಾರೆ, ಇಲ್ಲ ಜಮಖಾನ ಹಾಸಿ ಅದ್ರದ್ದು ಚುಂಗ್ ಏನಿರುತ್ತೆ ಗೊಂಡೆ ಅದನ್ನು ಮುಂದೆ ಮಾಡಿ, ಕರಿ ಅಂತಾರೆ, ಕರಿನ ಮುಂದೆ ಮಾಡಿ ಅವ್ರನ್ನ ಬಲಗಾಲಿಟ್ಟು ಕುಂದ್ರಿಸಿ ಅದಾದಮೇಲೆ ಅವ್ರಿಗೆ ಮೊದಲು ನಮ್ಮದು ಏನು ಭಂಡಾರ ಐತಿ ಆ ಭಂಡಾರನ ಹಚ್ಚಿಬಿಟ್ಟು ಅವ್ರಿಗೆ ಕಂಕಣ ಕಟ್ಟಿ ನೆಕ್ಸ್ಟ್ ಅವ್ರಿಗೆ ಅರಿಶಿನ ಶಾಸ್ತ್ರನ ಸ್ಟಾರ್ಟ್ ಮಾಡೋದು. ಮುತ್ತೈದೆ ಆದವರು ಅಥವಾ ಅಕ್ಕ ಆಗಲಿ ತಂಗಿ ಆಗಲಿ ಯಾರಾದರೂ ಆಗಲಿ ಅವ್ರಿಗೆ ಮೊದಲು ಅರಿಶಿನ ಹಚ್ಚಬೇಕಾದ್ರೆ ಮೈ ಫುಲ್ಲು ಕೊರಳು, ಕಾಲು, ಕುತ್ತಿಗೆ, ಎದೆ, ಮುಖ ನೀಟಾಗಿ ದಪ್ಪ ಅಂದರೆ ಜಾಸ್ತಿನೇ ಹಚ್ಚಬೇಕು. ಒಂದು 5 ಜನ ನೀಟಾಗಿ ಅವ್ರಿಗೆ ಅರಿಶಿನ ಹಚ್ಚಬೇಕು. ಅದೆಲ್ಲ ಹಚ್ಚಿ ಅರಿಶಿನ ಅವ್ರಿಗೆ ಮೈಗೆ ಅಂಟ್ಕೋಬೇಕು. ಅಂದರೆ ಅರಿಶಿನದ್ದು ಕಳೆ ಅವ್ರ ಮುಖದಲ್ಲಿ ಎದ್ದು ಕಾಣಬೇಕು. ಆ ಥರ ಅವ್ರಿಗೆ ಅರಿಶಿನ ಹಚ್ಚಬೇಕಾಗಿರ್ತೈತಿ. ಅರಿಶಿನ ಶಾಸ್ತ್ರ ಭಾಳ ಖುಷಿ ಕೊಡ್ತೈತಿ. ಯಾಕಂದ್ರೆ ಅರಿಶಿನ ಆಡೋದಿರ್ತೈತಿ. ಎಲ್ಲರೂ ಮಾವ ಸೊಸೆ ಆಗರಾಗಿರಲಿ, ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲ ಅರಿಶಿನ ಆಡೋದು ಒಂಥರ ಫುಲ್ ಖುಷಿ ಕೊಡ್ತೈತಿ. ನೀಟಾಗಿ ಅವ್ರಿಗೆ ಅರಿಶಿನ ಹಚ್ಚಬೇಕಾಗಿರ್ತೈತಿ. ಒಂದು ಇಡೀ ದಿನ ಇದರಲ್ಲೇ ಕಳೆದು ಹೋಗ್ತೈತಿ. ಅವ್ರಿಗೆ ಮೈಯೆಲ್ಲ ಕರೆಕ್ಟಾಗಿ ಅರಿಶಿನ ಹತ್ತಬೇಕು ಅಂದಾಗಲೇ ಮದುಮಗನ ಕಳೆ ಬರೋದು. ಇದೇ ರೀತಿ ಮೇನು ಮೊದಲು 5 ಜನ ಮುತ್ತೈದೆಯರು ಇದೇ ರೀತಿ ಶಾಸ್ತ್ರನ ಮಾಡಬೇಕಾಗಿರ್ತೈತಿ. ಇವಾಗ ನಮ್ಮಮ್ಮ ಹೇಗೆ ಜೋಳ ತಗೊಂಡು ಶಾಸ್ತ್ರ ಮಾಡ್ತಿದ್ದಾರೆ, ತಲೆ ಮೇಲೆ ಅಕ್ಕಿ ಕಾಳು ಹಾಕೋದಿಲ್ಲ. ಅಂದರೆ ಯಾವುದೇ ಅಕ್ಕಿ ಕಾಳನ್ನ ಹಾಕೋ ಹಂಗಿಲ್ಲ. ಮದುವೆ ಆಗೋವರೆಗೂ ಜಸ್ಟ್ ಹಣೆಗೆ ಮುಟ್ಟಿಸಿ ತೆಗಿಬೇಕಾಗಿರ್ತೈತಿ. ಅದಾದಮೇಲೆ ಇದೇ ಥರ ಪ್ರತಿಯೊಬ್ಬರೂ ಅರಿಶಿನ ಹಚ್ಚಿ ಆರತಿನ ಬೆಳಗಿ ಶಾಸ್ತ್ರನ ಮಾಡಬೇಕಾಗಿರುತ್ತೆ. ಆಮೇಲೆ ಒಟ್ಟಿಗೆ ಮಾಡೋದು ಕಟ್ಕಡಿ ಮಮ್ಮ ಇದನ್ನ ಒಟ್ಟಿಗೆ ನೋಡ ಹುಲಿ ನಾಳೆ ಮಠ ಐತಿ ಊರಿಗೆ ಆಗಿಂದಾಗ ಆತ ಆದ್ರೆ 5 ಮಂದಿ
ಸರ್ ಈ ಕಡೆ ಬರ್ತೀನಿ. ಮೊದಲು ನೀಟಾಗಿ 5 ಜನ ಅರಿಶಿನ ಶಾಸ್ತ್ರ ಮಾಡಿ ಆದಮೇಲೆ ಅವ್ರಿಗೆ ಹಾಲು ತುಪ್ಪನ ಹಾಕಿ ಅವ್ರಿಗೆ ನೀಟಾಗಿ ಸ್ನಾನ ಮಾಡಿಸೋದಾಗಿರ್ತೈತಿ. ಅವ್ರೇನಿದ್ರು ಈಗಲೇ ಸ್ನಾನ ಮಾಡಿಸೋದು. ಅದು ಬಿಟ್ಟರೆ ನೆಕ್ಸ್ಟು ಮದುವೆ ದಿನ ಸೂರ್ಗೆವರೆಗೂ ಅವ್ರಿಗೆ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರಿಗೆ ಕೇವಲ ಒಂದು ಶಾವಿಗೆಯನ್ನು ಬಸಿಯೋದ್ರಿಂದ ಅವ್ರಿಗೆ ಊಟ ಕೊಡಬೇಕಾಗಿರ್ತೈತಿ. ಅದ್ರ ನೆಕ್ಸ್ಟ್ ಡೇವರೆಗೂ ಅವ್ರಿಗೆ ಊಟನೂ ಇರೋದಿಲ್ಲ. ಇದೇ ಥರ ಶಾಸ್ತ್ರ ನಿಮ್ಮ ಕಡೆನೂ ಇದ್ದರೆ ಕಮೆಂಟ್ ಮಾಡಿ. ಇವಾಗ ಒಂದ್ಸರಿ 5 ಜನನೂ ಅರಿಶಿನ ಹಚ್ಚಿ ನೀಟಾಗಿ ಸ್ನಾನ ಮಾಡಿಸ್ಕೊಂಡು ಬಂದಾಗೈತಿ. ಇವಾಗ ಮತ್ತೊಂದು ಸರಿ ಆಸಕ್ಕಿನ ಬರೋದು ಮತ್ತು ಅವ್ರನ್ನ ಕೂರಿಸಿ ಮತ್ತೆ ಇವಾಗ ಅರಿಶಿನ ಶಾಸ್ತ್ರನ ಮಾಡೋದು. ನಮ್ಮ ಅಪ್ಪಾಜಿಗೆ ನಮ್ಮ ಮಮ್ಮಿ ಮೇಲೆ ಹೆವಿ ಲವ್ ಮತ್ತೆ ಬಂದವರು ಅರ್ಶಿನ ಹಚ್ಚಕತ್ತಿದ್ರು. ಅದಕ್ಕೆ ಈಟ್ಲೆ ಆಚೆಯಿಂದ ನಮ್ಮ ಚಿಕ್ಕಪ್ಪರು ಹೇಳಿ ಕಳ್ಸ್ಯಾರ ಹೋಗಾಗ ಅತ್ತಿಗೆಮ್ಮ ಹಚ್ಚಾಕತ್ತಾರ ಅಂಥೇಳಿ. ಮತ್ತು ಇವಾಗ ಏನೈತಿ ಮತ್ತೊಂದು 5 ಜನ ಮತ್ತೊಂದು ಸರಿ ನೀಟಾಗಿ ಅಂದರೆ ಇವಾಗಲೂ ಕೂಡ ಜಾಸ್ತಿನೇ ಹಚ್ಚಬೇಕು. ಅಂದರೆ ಮಾರನೇ ದಿನ ಸೂರ್ಗೆ ಬೀಳೋವರೆಗೂ ಸ್ನಾನ ಮಾಡಿಸೋದಿಲ್ಲ. ಸೊ ಹಾಗಾಗಿ ಅರಿಶಿನ ಇನ್ನೂ ಜಾಸ್ತಿ ಹತ್ತಲಿ ಅಂತ ಹೇಳಿ ಏನು ಮಾಡ್ತಾರೆ, ಸ್ನಾನ ಆದಮೇಲೆ ಮತ್ತೊಂದು ಸರಿ ಅವ್ರಿಗೆ ಅರಿಶಿನ ಹಚ್ತಾರೆ. ರಿಟರ್ನ್ ಯಾರು ಹಾಸೋಕ್ಕೆ ಬರೆದಿರ್ತಾರೋ ಅವರು ತೆಗೆದುಬಿಟ್ಟು ಮತ್ತು ಅದೇ ಅಕ್ಕಿನ ಅಂದರೆ ಅದೇ ಜೋಳದ ಅಕ್ಕಿನ ತೊಗೊಂಡು ಅದೇ ಜಮಖಾನ ಮಣೆ ಎಲ್ಲ ತೊಗೊಂಡು ರಿಟರ್ನ್ ಅವ್ರ ಮನೆಗೆ ದೇವ್ರ ಮೂಲಕ ಕರ್ಕೊಂಡು ಹೊಂಟಿದ್ದೀವಿ. ಇವಾಗ ಅರಿಶಿನ ಶಾಸ್ತ್ರ ಇಷ್ಟಕ್ಕೆ ಮುಗಿತು ಅಂತ ಅಂದ್ಕೋಬೇಡ್ರಿ. ಇದು ಮೊದಲನೇ ನಿಯಮ ಮಾವರ ಮನೆಯಾಗ ಆಗಿರೋದಷ್ಟೇ. ಇದೇ ಥರ 5 ಮನೆಯಲ್ಲಿ ಆಗಬೇಕು. ಎಷ್ಟು ಜನ ಕೋರುಟಕ್ಕೆ ಕರೀತಾರೋ ನೈಟೆಲ್ಲ ಓಡಾಡಿ ಅವ್ರ ಮನೆಯಲ್ಲಿ ಒಂದು ಫಲಾರ ತೊಗೊಳೋದು. ಅಂದರೆ ಅವ್ರಿಗೆ ಮದುಮಗನಿಗಾಗಲಿ ಮದುಮಗಳಿಗಾಗಲಿ ಊಟ ಇರೋದಿಲ್ಲ ಮಾರನೇ ದಿನದವರೆಗೂ. ಹಾಗಾಗಿ ಎಷ್ಟು ಜನ ಕರೀತಾರೋ ಅಷ್ಟು ಜನದ್ದು ನಮಗೇನು ಆಪ್ತರ್ತಾರ ಅವರೆಲ್ಲರ ಮನೆಗೆ ಹೋಗಿ ಒಂದು ನಾಷ್ಟಾನ ಸ್ವೀಕರಿಸಿ ಅರಿಶಿನ ಹಚ್ಚಿ ಆಡೋದು. ಅದರಲ್ಲಿರೋ ಮಜಾನೇ ಬೇರೆ ಸಖತ್ತಿರ್ತೈತಿ. ಇಂಥ ಎಂಟರ್ಟೈನ್ಮೆಂಟ್ ಎಲ್ಲೂ ಸಿಗೋಂಗಿಲ್ಲ ಅನ್ನಿಸ್ತೈತಿ. ರಿಟರ್ನ್ ಅವ್ರ ಮನೆಗೆ ಬಂದಾಗ ಅಲ್ಲಿ ಕೂಡ ಒಂದು ಆರತಿ ನಿವಾಳಿನ ಮಾಡಿ ಒಳಗೆ ಕರ್ಕೊಂಡು ಹೋಗಿರೋದಾಗಿರ್ತೈತಿ. ಇವಾಗ ನೀವು ನೋಡಾಕತ್ತೀರಿ ಇಲ್ಲಿ ಮುಳುಗಾಯಿ ಅಂದ್ರೆ ಬದನೆಕಾಯಿನ ಪೋಣ್ಸಾಕತ್ತಾರ. ಹಂಗೆ ಈರುಳ್ಳಿನ ಪೋಣ್ಸಾಕತ್ತಾರ. ಏನಕ್ಕೆ ಅಂತಂದ್ರೆ ಈಗ ಮದುಮಗಳು ನೀನು ಸಾಯಂಕಾಲ ಕರ್ಕೊಂಬರಕ್ಕೇನು ಹೋಗಬೇಕಲ್ಲ, ಅವಾಗ ಏನೈತಿ ಇವನ್ನ ಅವ್ರಿಗೆ ಕೊರಳಿಗೆ ಮಾಲೆ ಮಾಡಿ ಹಾಕ್ತಾರೆ. ಅಂದ್ರೆ ಬದನೆಕಾಯಿ ಮುಳುಗಾಯಿದು ಮತ್ತು ಈರುಳ್ಳಿದು ಕೂಡಿ ಮಾಲೆನ ಮಾಡಿ ಹಾಕ್ತಾರೆ. ಸೊ ಹಾಗಾಗಿ ಇರ್ದು ಮದುಮಕ್ಕಳಿಗೆ ರಿಯಲ್ ಮಾಲೆ ಹಾಕಿದರೆ ಇವ್ರಿಗೆ ಈ ಮಾಲೆ ಹಾಕೊಂಡು ಕರ್ಕೊಂಬರ್ತಾರೆ. ಅವರು ಜೋಡಿಗೆ 2 ಗಂಡು ಮಕ್ಕಳೇ, ಒಬ್ಬರು ಹುಡುಗ ಆಗಿರ್ತಾನೆ, ಒಬ್ಬಳು ಹುಡುಗಿ ಆಗಿರ್ತಾಳೆ. ಹುಡುಗಿ ಸೀರೆ ಉಟ್ಕೊಂಡು, ಹುಡುಗ ಕೂರ್ಗಿ ನಮ್ಮ ಸಂಪ್ರದಾಯ ಏನೈತಿ ಕೊಂಬಳಿ ಕೂರ್ಗಿನೆಲ್ಲ ಹೊತ್ಕೊಂಡಿರ್ತಾನೆ. ಅಪ್ಪ ಹೂ ಕೊಡ್ರಿ, ಅಪ್ಪ ಹೂ ಕೊಡ್ರಿ. ಅಂದ್ರೆ ಹಾಕ್ಬೇಕಾದ್ರೆ ಹೇಳಿದ್ದೆ ಅಗಸ್ರ ಕಡೆಯಿಂದ ವಸ್ತ್ರನ ಕಟ್ಟಿಸ್ತಾರೆ, ಮಧ್ಯೆ ಕಾಯಿನ ಕಟ್ತಾರೆ ಅಂತಂದು. ನೋಡಿರಿ ಈ ಥರ ಅಂದ್ರೆ ಚಪ್ರ ರೆಡಿ ಆಗೈತಿ. ನಾವು ಅರಿಶಿನ ಶಾಸ್ತ್ರಕ್ಕೆ ಹೋದ ಟೈಮಲ್ಲಿ ಬಂದು ಅಗಸ್ರೊಟ್ಟಿಗೆ ಈ ಹಂದ್ರನ ಹಾಕ್ಸ್ಯಾರ. ಇವಾಗ ಸಂಜೆ ಆಗೈತ್ರಿ, ಸ್ಟೇಜ್ನೆಲ್ಲ ರೆಡಿ ಮಾಡೋಕೆ ಕುಂತಾರ. ಅಲ್ಲಿ ಮದುಮಕ್ಳು ಬಂದಾರ, ಮದುಮಕ್ಳು ಕರ್ಕೊಂಬರಕ್ಕೆ ಹೋಗ್ಯಾರ. ಸ್ಟೇಜ್ ರೆಡಿ ಆಗೋವರೆಗೂ ಎಲ್ಲ ವಿಡಿಯೋನು ನಾನು ನಿಮ್ಗೆ ಸಂಕ್ಷಿಪ್ತವಾಗಿನ ತೋರಿಸ್ಕೊಟ್ಟನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನಿಸ್ತೈತಿ. ನಿಮ್ಮ ಕಡೆನೂ ಹಿಂಗೆ ಶಾಸ್ತ್ರ ಇದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ರಿ. ಹಂಗಂತಂದು ಶಾಸ್ತ್ರ ಮುಗಿದು ಅನ್ಕೋಬೇಡ್ರಿ. ಈಗ ಎಷ್ಟು ಶಾಸ್ತ್ರ ತೋರಿಸಿನಿ ಇದ್ರ ಅಷ್ಟೇ ಇನ್ನೂ ಅರ್ಧ ಪಟ್ಟು ಇನ್ನೂ ಶಾಸ್ತ್ರ ಮದುಮಗಳು ಬಂದು ಆದಮೇಲೆ ಅದಾವು. ಅದನ್ನು ಮದುಮಗಳು ಬಂದಿರೋದ್ರಿಂದ ಹಿಡಿದು ಮದುವೆ ಆಗಿರೋ ಫಂಕ್ಷನ್ವರೆಗೂ ಎಲ್ಲನೂ ನಾಳೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಾಯಿರಿ.